ಹಾಯ್ ಗಾಯ್ಸ್, ನಾವು ಇವತ್ತಿನ ಲೆಕ್ಚರ್ ಸೀರೀಸ್ ಅಲ್ಲಿ ಫಸ್ಟ್ PUC ಬಿಸ್ನೆಸ್ ಸ್ಟಡೀಸ್ ನ 5th ಚಾಪ್ಟರ್ ಆದಂತಹ ಎಮರ್ಜಿಂಗ್ ಮೋಡ್ ಆಫ್ ಬಿಸ್ನೆಸ್ ಅನ್ನೋ ಚಾಪ್ಟರ್ ನ ಅರ್ಥ ಮಾಡ್ಕೊಳ್ಳೋಣ. ಗಾಯ್ಸ್, ಬಿಫೋರ್ ಜಂಪಿಂಗ್ ಟು ದ ಚಾಪ್ಟರ್, ನಾನು ಈಗಾಗಲೇ ನಿಮ್ಮ ಫಸ್ಟ್ 4 ಚಾಪ್ಟರ್ ಆದಂತಹ 4 ಚಾಪ್ಟರ್ ಗಳನ್ನ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಆ 4 ವಿಡಿಯೋಗಳನ್ನ ನೋಡ್ಕೊಂಡು ಈ ಚಾಪ್ಟರ್ ಗೆ ಜಂಪ್ ಆಗಿ, ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಐಡಿಯಾ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ನೀವು ಫಸ್ಟ್ ಚಾಪ್ಟರ್ ನ ಯಾವ್ದು ನೋಡಿದ್ರಿ? ಬಿಸ್ನೆಸ್ ಟ್ರೇಡ್ ಕಾಮರ್ಸ್ ಅಂತ ಅನ್ನೋದು. ನೆಕ್ಸ್ಟ್ ಎಮರ್ಜಿಂಗ್ ಮೋಡ್ ಆಫ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಅನ್ನೋ ಚಾಪ್ಟರ್ ನ ನೋಡಿದಿರಾ. ಅದಾದ್ಮೇಲೆ ಪ್ರೈವೇಟ್ ಪಬ್ಲಿಕ್ ಅಂಡ್ ಗ್ಲೋಬಲ್ ಎಂಟರ್ಪ್ರೈಸಸ್ ಅನ್ನೋ ಚಾಪ್ಟರ್ ನೋಡಿದಿರಾ. ಹಾಗೆ 4th ಚಾಪ್ಟರ್ ಆದಂತಹ ಬಿಸ್ನೆಸ್ ಸರ್ವಿಸ್ ಅಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಬಿಸ್ನೆಸ್ ಸರ್ವಿಸ್ ಗಳು ಯಾವ್ದಿದೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಎಲಾಬ್ರೇಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಾವು ಇವತ್ತಿನ 5th ಚಾಪ್ಟರ್ ಆದಂತಹ ಎಮರ್ಜಿಂಗ್ ಮೋಡ್ ಆಫ್ ಬಿಸ್ನೆಸ್ ಅನ್ನೋ ಚಾಪ್ಟರ್ ನ ಅರ್ಥ ಮಾಡ್ಕೊಳ್ಳೋಣ. ಗೈಸ್, ಈ ಚಾಪ್ಟರ್ ನಿಮ್ಮ ಎಕ್ಸಾಮ್ ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ಏನಾದ್ರೂ ಐಡಿಯಾ ಇದೆಯಾ? ಸೊ ಅದನ್ನ ಫಸ್ಟ್ ಡಿಸ್ಕಸ್ ಮಾಡೋಣ. ಅದನ್ನ ಡಿಸ್ಕಸ್ ಮಾಡಿ ಅದಾದ್ಮೇಲೆ ಕ್ಲಾಸ್ ಏನ್ ಹೇಳುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಗೈಸ್, ನಿಮ್ಗೆ ಈಗಾಗಲೇ ಐಡಿಯಾ ಇರಬಹುದು, ನಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ಎಷ್ಟು ಪಾರ್ಟ್ ಗಳಿರುತ್ತೆ. ದೇರ್ ಆರ್ 4 ಪಾರ್ಟ್ಸ್, ರೈಟ್? ವಿಚ್ ಆರ್ ದೋಸ್? ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂಡ್ ಪಾರ್ಟ್ ಡಿ. ಕರೆಕ್ಟಾ? ಪ್ರತಿಯೊಂದು ಪಾರ್ಟ್ ಅಲ್ಲೂ ಏನೇನ್ ವೇಟೇಜ್ ಇರ್ತಕ್ಕಂತಹ ಕ್ವಶನ್ ಗಳು ಬರುತ್ತೆ ಅನ್ನೋದು ನಿಮ್ಗೆ ಈಗಾಗಲೇ ಐಡಿಯಾ ಇರುತ್ತೆ. ಪಾರ್ಟ್ ಎಲ್ಲಿ ಬರ್ತಕ್ಕಂತಹದ್ದು ಎಲ್ಲ 1 ವರ್ಡ್ ಇಂದ ಕ್ವಶನ್ ಆಗಿರುತ್ತೆ. ಪಾರ್ಟ್ ಬಿ ಅಲ್ಲಿ ಬರ್ತಕ್ಕಂತಹ 2 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ಪಾರ್ಟ್ ಸಿ ಅಲ್ಲಿ ಬರ್ತಕ್ಕಂತಹದ್ದು 4 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ಪಾರ್ಟ್ ಡಿ ಅಲ್ಲಿ ಬರ್ತಕ್ಕಂತಹದ್ದು 8 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ಹಾಗಾದ್ರೆ ಆ ಪಾರ್ಟ್ ಅಲ್ಲಿ ಈ ಚಾಪ್ಟರ್ ಇಂದ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಪಾರ್ಟ್ ಎ ಅಲ್ಲಿ ನಿಮ್ಗೆ 1 ಕ್ವಶನ್ ಬರುತ್ತೆ, ಸೊ 1 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಪಾರ್ಟ್ ಬಿ ಅಲ್ಲಿ ನಿಮ್ಗೆ 1 ಕ್ವಶನ್ ಬರುತ್ತೆ. ಪಾರ್ಟ್ ಬಿ ಅಲ್ಲಿ ಕೇಳ್ತಕ್ಕಂತಹ ಕ್ವಶನ್ ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ? 2 ಮಾರ್ಕ್ಸ್ ಇರುತ್ತೆ. ಪಾರ್ಟ್ ಸಿ ಅಲ್ಲಿ ನಿಮ್ಗೆ 1 ಕ್ವಶನ್ ಕೇಳ್ತಾರೆ. ಪಾರ್ಟ್ ಸಿ ಅಲ್ಲಿ ಕೇಳ್ತಕ್ಕಂತಹ ಕ್ವಶನ್ ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ? 4 ಮಾರ್ಕ್ಸ್ ಆಗಿರುತ್ತೆ. ಪಾರ್ಟ್ ಡಿ ಲಾಸ್ಟ್ ನಿಮ್ಗೆ ಈ ಚಾಪ್ಟರ್ ಇಂದ ಪಾರ್ಟ್ ಡಿ ಅಲ್ಲಿ ಯಾವುದೇ ರೀತಿಯಾದಂತಹ ಕ್ವಶನ್ಸ್ ಬರಲ್ಲ. ಪಾರ್ಟ್ ಡಿ ಅಲ್ಲಿ ಕೇಳ್ತಾ ಇರೋದ್ರಿಂದ ಅದ್ರಲ್ಲಿ ಮಾರ್ಕ್ಸ್ ಕೂಡ ಸ್ಕೋರ್ ಆಗಂಗಿಲ್ಲ. ಸೊ ನಿಮಗೆ 3 ಕ್ವಶನ್ಸ್ ಎಕ್ಸಾಮ್ ಗೆ ಅಪಿಯರ್ ಆಗುತ್ತೆ. ಹಾಗೆ ನಿಮ್ಗೆ ಈ ಚಾಪ್ಟರ್ ನ ಕರೆಕ್ಟ್ ಆಗಿ ಆನ್ಸರ್ ಮಾಡೋದ್ರಿಂದ ನೀವು 7 ಮಾರ್ಕ್ಸ್ ಅನ್ನ ಈಸಿಯಾಗಿ ಸ್ಕೋರ್ ಮಾಡಬಹುದಾಗಿದೆ. ಅರ್ಥ ಆಯ್ತಾ? ಈ ಚಾಪ್ಟರ್ ನಿಮ್ಗೆ ಮೇನ್ ಎಕ್ಸಾಮ್ ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಅನ್ನೋದು ಈಗ ಕಂಪ್ಲೀಟ್ ಆಗಿ ಐಡಿಯಾ ಸಿಕ್ತು. ಎಷ್ಟು 3 ಕ್ವಶನ್ಸ್ ಬರುತ್ತೆ, 7 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡಬಹುದಾಗಿದೆ. ಆಯ್ತಾ? ಈಗ ಚಾಪ್ಟರ್ ಗೆ ನಾವು ಜಂಪ್ ಆಗೋಣ. ಎಮರ್ಜಿಂಗ್ ಮೋಡ್ಸ್ ಆಫ್ ಬಿಸ್ನೆಸ್. ಏನು ಎಮರ್ಜಿಂಗ್ ಮೋಡ್ಸ್ ಆಫ್ ಬಿಸ್ನೆಸ್ ಅಂತಂದ್ರೆ, ಹೆಸರಲ್ಲೇ ಹೇಳ್ತಾ ಇದೆ, ಎಮರ್ಜಿಂಗ್ ಅಂತಂದ್ರೆ ಹೊಸ ಪ್ರಕಾರಗಳ ಬಿಸ್ನೆಸ್ ಗಳು ಅಂತ ಹೇಳ್ತಾ ಇದೆ. ಹಾಗಾದ್ರೆ ಹೊಸ ಪ್ರಕಾರಗಳ ಬಿಸ್ನೆಸ್ ಅಂತಂದ್ರೆ ಏನು? ಈಗ 2 ಮೆಥಡ್ ಆಫ್ ಬಿಸ್ನೆಸ್ ಗಳಿದೆ, ಕರೆಕ್ಟಾ? ಒಂದು, ನೀವೇನಾದ್ರೂ ಐಟಮ್ ತರಿಸಬೇಕು ಅಂತಂದ್ರೆ ಟ್ರೆಡಿಷನಲ್ ಮೆಥಡ್ ನ ಯೂಸ್ ಮಾಡ್ತೀರಾ. ಏನ್ ಟ್ರೆಡಿಷನಲ್ ಮೆಥಡ್ ಅಂತಂದ್ರೆ, ನಿಮ್ಗೆ ಯಾವ್ದೋ ಒಂದು ಐಟಮ್ ಬೇಕಾಗುತ್ತೆ, ಅದ್ ಎಲ್ಲಿ ಸಿಗುತ್ತೆ ಅವೈಲಬಿಲಿಟಿ ಅನ್ನ ನೋಡಿ ಆ ಪ್ಲೇಸಿಗೆ ಹೋಗಿ ನೀವು ಐಟಮ್ ಗಳನ್ನ ಪರ್ಚೇಸ್ ಮಾಡ್ಕೊಂಡು ಬರ್ತೀರಾ. ಇದನ್ನ ಟ್ರೆಡಿಷನಲ್ ಮೆಥಡ್ ಅಥವಾ ಸಾಂಪ್ರದಾಯಿಕ ವಿಧಾನ ಅಂತ ಅಂತಾರೆ. ಸಾಂಪ್ರದಾಯಿಕ ವಿಧಾನದಲ್ಲಿ ಏನ್ ಮಾಡ್ತೀರಾ? ನಿಮಗೆ ಬೇಕಾಗಿರ್ತಕ್ಕಂತಹ ಐಟಮ್ ನ ನೀವು ಮನೆಯಿಂದ ಯಾವ ಅಂಗಡಿಯಲ್ಲಿ ಸಿಗುತ್ತೆ ಹೋಗಿ ತರ ಬರ್ತೀರಾ, ಕರೆಕ್ಟಾ? ಅದೇನೇನೆ ಎಮರ್ಜಿಂಗ್ ಮೋಡ್ ಆಫ್ ಬಿಸ್ನೆಸ್ ಅಂತಂದ್ರೆ ಏನು ಅಂತ ಹೇಳುತ್ತೆ ಅಂದ್ರೆ, ನೀವು ಬೇಕಾದಂತಹ ಐಟಮ್ ಗಳನ್ನ ನೀವು ಕೂತು ಜಾಗದಲ್ಲೇ ತರಿಸ್ತಕ್ಕಂತಹದ್ದು ವ್ಯವಸ್ಥೆಯನ್ನ ಎಮರ್ಜಿಂಗ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಆಫ್ ಬಿಸ್ನೆಸ್ ಗೆ ಹೋಗ್ತಾ ಇರುವಂತಹ ಸ್ಟೆಪ್ ಅನ್ನೇ ಎಮರ್ಜಿಂಗ್ ಮೋಡ್ ಆಫ್ ಬಿಸ್ನೆಸ್ ಅಂತ ಅಂದ್ಬಿಟ್ಟು ಕರೀತಾರೆ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಇವತ್ತು ನಾವು ಟ್ರೆಡಿಷನಲ್ ಮೆಥಡ್ ಇಂದ ಬೇರೆ ಬೇರೆ ಮೆಥಡ್ ಗೆ ಮೂವ್ ಆಗ್ತಾ ಇದೀವಿ, ಆನ್ಲೈನ್ ಶಾಪಿಂಗ್ ಎಲ್ಲ ಮಾಡ್ತಾ ಇದೀವಿ. ಸೊ ಹಾಗಾಗಿ ಇವನ್ನೆಲ್ಲ ಎಮರ್ಜಿಂಗ್ ಮೋಡ್ ಆಫ್ ಬಿಸ್ನೆಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂತ ಇದಾರೆ. ಹಾಗಾದ್ರೆ ಈಗ ಇನ್ನೂ ಒಂದು ಹೇಳ್ತೀನಿ ಗೈಸ್, ನಿಮ್ಗೆ ಇದ್ರ ಬಗ್ಗೆ ಒಂದು ಬೇಸಿಕ್ ಐಡಿಯಾ ಸಿಗ್ಬೇಕು ಅಂತಂತಂದ್ರೆ, ನಾವು ಓದುವಂತಹ ಟೈಮ್ ಅಲ್ಲಿ ಹೇಗಿತ್ತು ಅಂತಂದ್ರೆ, ಈ ಎಮರ್ಜಿಂಗ್ ಮೋಡ್ ಆಫ್ ಬಿಸ್ನೆಸ್ ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಯಾವ ತರ ನಮ್ಗೆ ಈಗ ನೀವ್ ಏನಾದ್ರು ಐಟಮ್ ಬೇಕು ಅಂತಂದ್ರೆ ಆನ್ಲೈನ್ ಅಲ್ಲಿ ಟಕ್ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿ ತರಿಸ್ಕೊಳ್ಳೋ ಫೆಸಿಲಿಟಿ ಇತ್ತು. ಬಟ್ ಕರೆಕ್ಟ್ ಆಗಿ ಈ 10 ವರ್ಷದಿಂದ ಇಷ್ಟು ಫೆಸಿಲಿಟೀಸ್ ಗಳು ಇರಲಿಲ್ಲ. ನಾವು ಟ್ರೆಡಿಷನಲ್ ಮೆಥಡ್ ನೇ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೋ. ಬಟ್ ಇವತ್ತೇನಾಗಿದೆ, ಆನ್ಲೈನ್ ಅಲ್ಲಿ ನಾವ್ ಇದ್ದ ಕಡೆನೆ ತರಿಸ್ಕೊಳ್ಬಹುದು. ನಾವು ಅವತ್ತು ಇದೇ ಚಾಪ್ಟರ್ ಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಸಿಕ್ಕಾಬಟ್ಟೆ ಕ್ಯೂರಿಯಾಸಿಟಿ ಇತ್ತು. ಹೌದಾ, ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಬೋದಾ, ಯಾವ ತರ ಪರ್ಚೇಸ್ ಮಾಡ್ಬೋದು, ಯಾವ ತರ ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡ್ಬೋದು ಅನ್ನೋದು ತಿಳ್ಕೊಳ್ಳೋದೇ ಒಂದು ಕ್ಯೂರಿಯಾಸಿಟಿ ಇತ್ತು. ಬನ್ನಿ, ನಾವು ಥಿಯರಿಟಿಕಲ್ ನ ಕಲ್ತಿದ್ದೋ, ಬಟ್ ಪ್ರಾಕ್ಟಿಕಲ್ ಆಗಿ ನಮ್ಗೆ ಎಕ್ಸ್ಪೋಜರ್ ಇರಲಿಲ್ಲ. ಅಮೆರಿಕಾದಲ್ಲಿ ಬೇರೆ ಬೇರೆ ಕಂಟ್ರಿಗಳಲ್ಲೆಲ್ಲ ಆನ್ಲೈನ್ ಪರ್ಚೇಸ್ ಮಾಡ್ಬೋದಂತೆ, ನಾವು ಕೂತಿದ್ದ ಜಾಗದಲ್ಲೇ ಮನೆಗೆ ಐಟಮ್ ಡೆಲಿವರಿ ಆಗುತ್ತೆ ಅಂತ ಕೇಳ್ತಿದ್ದ ಹೊರತು ನಮ್ಗೆ ಇನ್ನೂ ಇಂಪ್ಲಿಮೆಂಟ್ ಆಗಿರಲಿಲ್ಲ. ಗೈಸ್, ಫಾರ್ಚುನೇಟ್ಲಿ ನೀವೆಲ್ಲ ನಿಮ್ಗೆಲ್ಲ ಅಡ್ವಾಂಟೇಜ್ ಏನಿರೋದಂತಂದ್ರೆ, ನಿಮ್ಗೆ ಇದು ನೀವು ಥಿಯರಿನೂ ಓದ್ತಾ ಇದ್ರೆ ಅದ್ರ ಜೊತೆಗೆ ಪ್ರಾಕ್ಟಿಕಲ್ ಅದು ನಿಮ್ಗೆ ಕಂಪ್ಲೀಟ್ ಆಗಿ ಆನ್ಲೈನ್ ಬಿಸ್ನೆಸ್ ಹೇಗ್ ನಡೆಯುತ್ತೆ, ಟ್ರೇಡ್ ಅಂತಂದ್ರೇನು, ಆನ್ಲೈನ್ ಪರ್ಚೇಸ್ ಹೇಗ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನಿಮ್ಗೆ ಈಗಾಗಲೇ ಐಡಿಯಾ ಇರುತ್ತೆ. ಸೊ ಅದ್ರ ಕಂಟಿನ್ಯೂಷನ್ ಥಿಯರಿ ರೂಪದಲ್ಲಿ ಕಲಿತಾ ಹೋಗೋಣ.
ಓಕೆನಾ. ಈಗ ಹೇಳ್ತಾರೆ ನೋಡಿ, ದ ಮ್ಯಾನರ್ ಆಫ್ ಕಂಡಕ್ಟಿಂಗ್ ಬಿಸ್ನೆಸ್ ಇಸ್ ರೆಫರ್ ಟು ಆಸ್ ಮೋಡ್ ಆಫ್ ಬಿಸ್ನೆಸ್. ಆಗ್ಲೇ ಹೇಳಿದಲ್ವಾ, ಮೋಡ್ ಆಫ್ ಬಿಸ್ನೆಸ್ ಅಂತಂದ್ರೆ ಏನು, ಒಂದು ಬಿಸ್ನೆಸ್ ನ ಹೇಗೆ ನಡೆಸ್ತೀವಿ ಅಂತ ಅನ್ನೋದೇ ಮೋಡ್ ಆಫ್ ಬಿಸ್ನೆಸ್ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಕರೆಕ್ಟ್ ಎಥಿಕಲ್ ಆಗಿ ನಡೆಸ್ತಾ ಇದಾರಾ ಅಥವಾ ಅನ್ಎಥಿಕಲ್ ಆಗಿ ನಡೆಸ್ತಾ ಇದಾರಾ, ಅಥವಾ ಸ್ಮೂತ್ ಆಗಿ ಹೋಗ್ತಾ ಇದೆಯಾ, ತುಂಬಾ ಹಾರ್ಡ್ ಆಗಿ ಹೋಗ್ತಾ ಇದೆಯಾ, ಫಾಸ್ಟ್ ಆಗಿ ಹೋಗ್ತಾ ಇದೆಯಾ, ಅಥವಾ ತುಂಬಾ ಲೋ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆಯಾ ಅನ್ನೋದು ಎಲ್ಲವನ್ನೂ ಯಾವ ಲೆವೆಲ್ ಅಲ್ಲಿ ನಡೀತಾ ಇದೆ, ಯಾವ ಮೆಥಡ್ ಅಲ್ಲಿ ನಡೀತಾ ಇದೆ ಒಂದು ಬಿಸ್ನೆಸ್ ಅಂತ ಅನ್ನೋದನ್ನೇ ಮೋಡ್ ಆಫ್ ಬಿಸ್ನೆಸ್ ಅಂತ ಅಂದ್ಬಿಟ್ಟು ಕರೀತಾರೆ ಅಂತ ಹೇಳ್ತಾ ಇದ್ದಾರೆ. ದ ವೇ ದ ಬಿಸ್ನೆಸ್ ಇಸ್ ಡನ್ ಹ್ಯಾಸ್ undergone fundamental changes during the last decade. So also ಏನ್ ಹೇಳ್ತಾ ಇದೆ, ಎಮರ್ಜಿಂಗ್ ಮೋಡ್ ಆಫ್ ಬಿಸ್ನೆಸ್ ಅಂತ ಅನ್ನೋದು ಲಾಸ್ಟ್ 10 ವರ್ಷದಿಂದ ತುಂಬಾ ಸ್ಪೀಡ್ ಆಗಿ ಚೇಂಜ್ ಆಗ್ತಿದೆ ಅಂತ ಅಂತಿದ್ದಾರೆ. ಯಾವ ತರ ಚೇಂಜ್ ಆಗ್ತಿದೆ, ಟ್ರೆಡಿಷನಲ್ ಮೆಥಡ್ ಇಂದ ಆನ್ಲೈನ್ ಮೆಥಡ್ ಗೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. In fact, the three strong trends that are shaping business these days. ಏನ್ ಹೇಳ್ತಾ ಇದ್ರೆ, ಒಂದು ಡಿಕೇಟ್ ಇಂದ ಬಹಳಷ್ಟು ಚೇಂಜಸ್ ಆಗ್ತಾ ಇದೆ. ಅದರಲ್ಲಿ 3 ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಸ್ಟೇಜ್ಗಳು ಯಾವ್ಯಾವ್ದು, ಟ್ರೆಂಡ್ಸ್ ಯಾವ್ದಿದೆ ಅಂತ ಅಂದ್ಬಿಟ್ಟು ನೋಡೋಣ. ಡಿಜಿಟೈಸೇಷನ್ ಆಫ್ ಬಿಸ್ನೆಸ್ ಆರ್ ಎಲೆಕ್ಟ್ರಾನಿಕ್ ಬಿಸ್ನೆಸ್ ಆರ್ ಇ ಬಿಸ್ನೆಸ್. ಇದ್ರದ್ದು ಮೀನಿಂಗ್ ಎಲ್ಲ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಏನಂತಂದ್ರೆ, ಈ ಬಿಸ್ನೆಸ್ ಎಮರ್ಜಿಂಗ್ ಮೋಡ್ ಆಫ್ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂತಹ ಟ್ರೆಂಡ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೆಕೆಂಡ್ ಟ್ರೆಂಡ್ ಯಾವುದು ಅಂತಂದ್ರೆ ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್, ಇದನ್ನ BPO ಅಂತಂದ್ರೂ ಕರೀತಾರೆ. ಹಾಗೆ ಇಂಟರ್ನ್ಯಾಷನಲಿಸಮ್ ಅಂಡ್ ಗ್ಲೋಬಲೈಸೇಷನ್, ಇದು 3 ಟ್ರೆಂಡ್ ಅಂತ ಹೇಳ್ತಾ ಇದ್ರೆ. See guys, in this chapter we are going to concentrate more on ಏನು ಡಿಜಿಟೈಸೇಷನ್ ಆಫ್ ಬಿಸ್ನೆಸ್ ಆರ್ ಎಲೆಕ್ಟ್ರಾನಿಕ್ ಬಿಸ್ನೆಸ್ ಆರ್ ಇ ಬಿಸ್ನೆಸ್. ಈ ಚಾಪ್ಟರ್ ಅಲ್ಲಿ ನಾವು ಡಿಜಿಟೈಸೇಷನ್ ಆಫ್ ಬಿಸ್ನೆಸ್ ಕಡೆಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ನಾವು ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್ ಆಗ್ಲಿ ಅಥವಾ ಇಂಟರ್ನ್ಯಾಷನಲ್ ಅಂಡ್ ಗ್ಲೋಬಲೈಸೇಷನ್ ಗೆ ಅಷ್ಟು ಜಾಸ್ತಿ ಇಂಪಾರ್ಟೆನ್ಸ್ ಈ ಚಾಪ್ಟರ್ ಅಲ್ಲಿ ಕೊಡೋದಿಲ್ಲ ಮತ್ತೆ ಫೋಕಸ್ ಮಾಡೋದಿಲ್ಲ. ಸೊ ನೀವು ಈ ಕಾನ್ಸೆಪ್ಟ್ ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡ್ರೆ ಸಾಕಾಗಿರುತ್ತೆ. ಹಾಗಾದ್ರೆ ಡಿಜಿಟೈಸೇಷನ್ ಅಂತಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಡಿಜಿಟೈಸೇಷನ್ ಮೀನ್ ಎಲೆಕ್ಟ್ರಾನಿಕ್ ಬಿಸ್ನೆಸ್ ಆರ್ ಇ ಬಿಸ್ನೆಸ್. ಡಿಜಿಟೈಸೇಷನ್ ಬಿಸ್ನೆಸ್ ಅಂತಂದ್ರೆ ಏನು, ಯೂಸಿಂಗ್ ಎಲೆಕ್ಟ್ರಾನಿಕ್. ನಿಮಗೆ ನೆಕ್ಸ್ಟ್ ಬರ್ತಾ ಹೋಗುತ್ತೆ ಮೀನಿಂಗ್ ಹೇಳ್ಬೇಕಾದ್ರೆ ನಿಮ್ಗೆ ಇನ್ನೂ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಎಲೆಕ್ಟ್ರಾನಿಕ್ ನ ಯೂಸ್ ಮಾಡ್ಕೊಂಡು ಮಾಡ್ತಕ್ಕಂತಹ ಬಿಸ್ನೆಸ್ ಅನ್ನ ಡಿಜಿಟೈಸೇಷನ್ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಓಕೆನಾ. ಹಾಗಾದ್ರೆ ಈಗ ಡಿಜಿಟೈಸೇಷನ್ ಅಂತಂತಂದ್ರೆ ಏನು ನಿಮ್ಗೆ ಬೇಸಿಕ್ ಗೊತ್ತಾಗ್ತಿದೆ. ಅದನ್ನ ಡಿಜಿಟೈಸೇಷನ್ ಅಂತ ಅನ್ನೋದನ್ನ ಏನಂತಂದ್ರೆ ಈ ಬಿಸ್ನೆಸ್ ಅಂತ ಅಂತಾರೋ ಅಂತ ಅಂದ್ಬಿಟ್ಟು ನಿಮ್ಗೆ ಇಲ್ಲೇ ತೋರಿಸಿದ್ರು ನೋಡಿ. ಡಿಜಿಟೈಸೇಷನ್ ಅಂತಾನು ಕರೀತಾರೆ ಅಥವಾ ಎಲೆಕ್ಟ್ರಾನಿಕ್ ಬಿಸ್ನೆಸ್ ಅವ್ರ ಇ ಬಿಸ್ನೆಸ್ ಅಂತಾನು ಕರೀತಾರೆ. ಹಾಗಾದ್ರೆ ಈ ಬಿಸ್ನೆಸ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಈ ಬಿಸ್ನೆಸ್ ಇಸ್ ದ ಕಂಡಕ್ಟ್ ಆಫ್ ಇಂಡಸ್ಟ್ರಿ, ಟ್ರೇಡ್, ಕಾಮರ್ಸ್ ಯೂಸಿಂಗ್ ಕಂಪ್ಯೂಟರ್ ನೆಟ್ವರ್ಕ್. ಏನ್ ಹೇಳ್ತಾ ಇದಾರೆ, ಒಂದು ಇಂಡಸ್ಟ್ರಿ ಆಗಿರ್ಲಿ, ಟ್ರೇಡ್ ಆಗಿರ್ಲಿ, ಕಾಮರ್ಸ್ ಆಗಿರ್ಲಿ, ಕಂಪ್ಯೂಟರ್ ನೆಟ್ವರ್ಕ್ ಸಹಾಯದಿಂದ ಮಾಡ್ತಕ್ಕಂತಹ ಬಿಸ್ನೆಸ್ ನೇ ಈ ಬಿಸ್ನೆಸ್ ಅಂತ ಕರೀತಾರೆ ಅಂತ ಹೇಳ್ತಾ ಇದಾರೆ. ಈಗ ನೀವು ಟ್ರೆಡಿಷನಲ್ ಮೆಥಡ್ ಅಲ್ಲಿ ಅಂಗಡಿ ಒಂದು ಸ್ಟಾಲ್ ಹಾಕಿರ್ತಾರೆ, ಅಂಗಡಿಗೆ ಹೋಗ್ಬಿಟ್ಟು ನೀವು ಐಟಮ್ ತಗೊಳ್ತೀರಾ. ಆದ್ರೆ ಈ ಬಿಸ್ನೆಸ್ ಅಂತ ಅನ್ನೋದ್ರಲ್ಲಿ ಕಂಪ್ಯೂಟರ್ ನೆಟ್ವರ್ಕ್ ಸಹಾಯದಿಂದ ಮಾಡ್ತಕ್ಕಂತಹ ಬಿಸ್ನೆಸ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಮೀನಿಂಗ್ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ನಿಮ್ಗೆ ವಾಟ್ ಯು ಮೀನ್ ಬೈ ಈ ಬಿಸ್ನೆಸ್ ಅಂತ ಕೇಳಿದ್ರೆ ಈ ಆನ್ಸರ್ ಬರೋದ್ರೆ ಸಾಕು. ಈ ಬಿಸ್ನೆಸ್ ಇಸ್ ಕಂಡಕ್ಟ್ ಆಫ್ ಇಂಡಸ್ಟ್ರಿ, ಟ್ರೇಡ್ ಅಂಡ್ ಕಾಮರ್ಸ್ ಯೂಸಿಂಗ್ ಕಂಪ್ಯೂಟರ್ ನೆಟ್ವರ್ಕ್ ಅಂತ ಕೇಳಿದ್ರೆ 1 ಮಾರ್ಕ್ಸ್ ನಿಮ್ಗೆ ಈಸಿಯಾಗಿ ಸ್ಕೋರ್ ಆಗುತ್ತೆ. ಹಾಗಾದ್ರೆ ಈ ಕಾಮರ್ಸ್ ಅಂತಂದ್ರೆ ಏನು, ಈ ಬಿಸ್ನೆಸ್ ಅಂತ ಅಂದ್ರೆ ಏನು ಅಂತ ಗೊತ್ತಾಯ್ತು. ಹಾಗಾದ್ರೆ ಈ ಕಾಮರ್ಸ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. E-commerce covers a firm interaction with the customer and supplier over the internet. ಏನ್ ಹೇಳ್ತದೆ, ಈ ಬಿಸ್ನೆಸ್ ಅಂತ ಅಂದ್ರೆ ಒಂದು ಬಿಸ್ನೆಸ್ ಕಂಪ್ಯೂಟರ್ ನೆಟ್ವರ್ಕ್ ಸಹಾಯದಿಂದ ಮಾಡ್ತಕ್ಕಂತಹ ಬಿಸ್ನೆಸ್ ನ ಈ ಬಿಸ್ನೆಸ್ ಅಂತ ಹೇಳ್ತಾ ಇದಾರೆ. ಅರ್ಥ ಆಯ್ತಾ? ಹಾಗಾದ್ರೆ ಈ ಕಾಮರ್ಸ್ ಅಂತಂದ್ರೆ ಏನು, ಇಂಟರ್ನೆಟ್ ನ ಸಹಾಯದ ಮೂಲಕ ಸಪ್ಲೈಯರ್ ನ ಮತ್ತೆ ಕಸ್ಟಮರ್ ನ ಇಂಟರ್ಲಿಂಕ್ ಮಾಡಿ ನಡೆಸ್ತಕ್ಕಂತಹ ಬಿಸ್ನೆಸ್ ನೇ ಇ ಕಾಮರ್ಸ್ ಅಂತ ಹೇಳ್ತಾರೆ ಅಂತ ಹೇಳ್ತಾ ಇದಾರೆ. ನಿಮ್ಗೆ ಅರ್ಥ ಆಯ್ತು ಅಂತ ನಾನು ಕಲ್ತೀನಿ. ಇ ಕಾಮರ್ಸ್ ಕವರ್ಸ್ ಎ ಫರ್ಮ್ ಇಂಟ್ರಾಕ್ಷನ್ ವಿತ್, ಅದು ಯಾರ ಜೊತೆ ಬಿಸ್ನೆಸ್ ಯಾರ ಜೊತೆ ಇಂಟ್ರಾಕ್ಷನ್ ಮಾಡುತ್ತೆ, ಕಸ್ಟಮರ್ಸ್ ಅವ್ರಿಗೆ ಐಟಮ್ ತರಿಸ್ಕೋಬೇಕು ಅಂತಂದ್ರೆ ಅವ್ರ ಸಪ್ಲೈಯರ್ ಇವ್ರು ಮಾತಾಡ್ಕೊಳ್ಬೇಕು, ಇವ್ರು ಸೇಲ್ಸ್ ಮಾಡ್ಬೇಕು ಅಂತಂದ್ರೆ ಇವ್ರು ಕಸ್ಟಮರ್ ಜೊತೆ ಮಾತಾಡ್ಬೇಕು. ಸೊ ಅದನ್ನ ಯಾವ ಮೋಡಲ್ ಮಾಡ್ತಾರೆ ಅಂತಂದ್ರೆ ಇಂಟರ್ನೆಟ್ ಸಹಾಯ ಮೂಲಕ ಮಾಡ್ತಾರೆ. ಅದನ್ನ ಇ ಕಾಮರ್ಸ್ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಅರ್ಥ ಆಯ್ತು. ಹಾಗಾದ್ರೆ ಈ ಬಿಸ್ನೆಸ್ಗೂ ಇ ಕಾಮರ್ಸ್ಗೂ ಇರ್ತಕ್ಕಂತಹ ಡಿಫರೆನ್ಸಸ್ ಗಳು ಏನು ಅನ್ನೋದನ್ನ ನೋಡೋಣ. ಈ ಬಿಸ್ನೆಸ್ comprises various business transactions and function conducted electronically such as e-commerce, production, inventory management, product development, accounting and financing and human resource management. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂತಹ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳನ್ನ ಏನಿದೆ ಅದನ್ನ ಎಲ್ಲವನ್ನ
ಆನ್ಲೈನ್ ಮೂಲಕ ಕಂಪ್ಯೂಟರ್ ಸಹಾಯದ ಮೂಲಕ ಮಾಡ್ತಕ್ಕಂತಹದ್ದನ್ನೇ ಈ ಬಿಸ್ನೆಸ್ ಅನ್ನೋದನ್ನ ಅಂತ ಅಂತಾರೆ ಅನ್ನೋದನ್ನ ಈಗಾಗಲೇ ಹೇಳಿದೀನಿ. ಅದೇ ಮೀನಿಂಗ್ ಇದು ಹೇಳ್ತಾ ಇದೆ. ಹಾಗಾದ್ರೆ ಇ ಕಾಮರ್ಸ್ ಅಂತಂದ್ರೆ ಏನು? ಇ ಕಾಮರ್ಸ್ ಕವರ್ಸ್ ಎ ಫರ್ಮ್ ಇಂಟ್ರಾಕ್ಷನ್ ವಿತ್ ಇಟ್ಸ್ ಕಸ್ಟಮರ್ ಅಂಡ್ ಸಪ್ಲೈಯರ್ ಓವರ್ ದ ಇಂಟರ್ನೆಟ್. ಅವರ ಒಂದು ಬಿಸ್ನೆಸ್ ಅವ್ರ ಕಸ್ಟಮರ್ಸ್ ಮತ್ತೆ ಅವ್ರ ಸಪ್ಲೈಯರ್ ನ ಇಂಟರ್ನೆಟ್ ಮೂಲಕ ಕನೆಕ್ಟ್ ಮಾಡ್ತಕ್ಕಂತಹದ್ನ ಇ ಕಾಮರ್ಸ್ ಅಂತ ಹೇಳ್ತಾರೆ. ಅವ್ರು ಏನ್ ಮಾಡ್ತಾರೆ, ಒಂದ್ ಕಡೆ ಬೈ ಮಾಡಿ ಇನ್ನೊಂದ್ ಕಡೆ ಸೆಲ್ ಮಾಡ್ತಾರೆ ಥ್ರೂ ಆನ್ಲೈನ್ ಮೂಲಕ, ಇಂಟರ್ನೆಟ್ ಸಹಾಯದ ಮೂಲಕ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ ಇ ಕಾಮರ್ಸ್ ಅಲ್ಲಿ. ಹಾಗಾದ್ರೆ ನೆಕ್ಸ್ಟ್ ಡಿಫ್ರೆನ್ಸಸ್ ಏನು ಅಂದ್ರೆ ಇಟ್ ಇನ್ಕ್ಲೂಡ್ ಇ ಕಾಮರ್ಸ್. ಈ ಬಿಸ್ನೆಸ್ ಒಳಗೆ ಇ ಕಾಮರ್ಸ್ ಇರ್ತಕ್ಕಂತಹದ್ದು. ಈಗ ಬಿಸ್ನೆಸ್ ಇದ್ರೆ ತಾನೇ ಒಂದು ಟ್ರೇಡ್ ಅಥವಾ ಕಾಮರ್ಸ್ ಆಕ್ಟಿವಿಟಿನ ಮಾಡಕ್ಕಾಗೋದು. ಈ ಬಿಸ್ನೆಸ್ ಅಂತ ಅನ್ನೋದು ಇ ಕಾಮರ್ಸ್ ನ ಇನ್ಕ್ಲೂಡ್ ಮಾಡಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಇ ಕಾಮರ್ಸ್ ಇಟ್ ಜಸ್ಟ್ ಎ ಪಾರ್ಟ್ ಆಫ್ ಈ ಬಿಸ್ನೆಸ್. ಇ ಕಾಮರ್ಸ್ ಅಂತ ಅನ್ನೋದು ಈ ಬಿಸ್ನೆಸ್ ನ ಒಂದು ಪಾರ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ನ ನೋಡೋಣ, ಟಾಪಿಕ್ ನ ನೋಡೋಣ. ಸ್ಕೋಪ್ ಆಫ್ ಈ ಬಿಸ್ನೆಸ್. ಈ ಬಿಸ್ನೆಸ್ ಗೆ ಇರ್ತಕ್ಕಂತಹ ಸ್ಕೋಪ್ ಗಳು ಏನು ಅಂತ ಅಂದ್ಬಿಟ್ಟು, ಈ ಬಿಸ್ನೆಸ್ ಅಂತ ಅಂತಂದ್ರೆ ಈಗಾಗಲೇ ನಾವು ತಿಳ್ಕೊಂಡಿದೀವಿ, ಕಂಡಕ್ಟಿಂಗ್ ಇಂಡಸ್ಟ್ರಿ ಟ್ರೇಡ್ ಆರ್ ಕಾಮರ್ಸ್ ಯೂಸಿಂಗ್ ಕಂಪ್ಯೂಟರ್ ನೆಟ್ವರ್ಕ್ ಅಂತ. ಕಂಪ್ಯೂಟರ್ ನೆಟ್ವರ್ಕ್ ನ ಸಹಾಯದಿಂದ ಮಾಡ್ತಕ್ಕಂತಹ ಬಿಸ್ನೆಸ್ ನೇ ಈ ಬಿಸ್ನೆಸ್ ಅಂತ ಕರೀತಾರೆ ಅಂತ. ಆ ಈ ಬಿಸ್ನೆಸ್ ಗೆ ಇರ್ತಕ್ಕಂತಹ ಸ್ಕೋಪ್ ಗಳು ಏನೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಇದರಲ್ಲಿ 4 ಮೆಥಡ್ ಬರುತ್ತೆ. 4 ಮೆಥಡ್ ನ ಬೇಸಿಕ್ ಆಗಿ ಈಗ್ಲೇನೆ ಒಂದು ಐಡಿಯಾ ಕೊಟ್ಬಿಡ್ತೀನಿ, ನಿಮ್ಗೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ B2B ಅಂತ ಇದೆ. ಏನು B2B ಅಂತಂದ್ರೆ ಬಿಸ್ನೆಸ್ ಇಂದ ಬಿಸ್ನೆಸ್ ಗೆ ಮಾಡ್ತಕ್ಕಂಥದ್ದು ಒಂದು. ನೆಕ್ಸ್ಟ್ ಬಿಸ್ನೆಸ್ ಟು ಕಸ್ಟಮರ್ಸ್ ಅಂತ ಅಂದ್ಬಿಟ್ಟು, ಈಗ ಬಿಸ್ನೆಸ್ ಯಾರೋ ರನ್ ಮಾಡ್ತಾ ಇರ್ತಾರೆ, ನಮ್ಗೊಂದು ಐಟಮ್ ಬೇಕು, ನಾವು ಬಿಸ್ನೆಸ್ ಇಂದ ಅವ್ರ ಕಡೆಯಿಂದ ನಾವು ಐಟಮ್ ತಗೊಳ್ತೀವಿ. ಬಿಸ್ನೆಸ್ ಇಂದ ಬಿಸ್ನೆಸ್ ಗೆ ಹೋಗುತ್ತೆ. ಒಬ್ಬ ಬಿಸ್ನೆಸ್ ಮನ್ ಇನ್ನೊಂದು ಬಿಸ್ನೆಸ್ ಮನ್ ಗೆ ವ್ಯಾಪಾರ ಮಾಡ್ತಾನೆ. ಬಿಸ್ನೆಸ್ ಮನ್ ಟು ಕಸ್ಟಮರ್ ಸೆಕೆಂಡ್ ಮೆಥಡ್ ಆಗಿದೆ. ಇನ್ನೊಂದು ಇಂಟ್ರಾ ಬಿ ಅಂತ ಅಂದ್ಬಿಟ್ಟು, ಒಂದು ಆರ್ಗನೈಸೇಷನ್ ಒಳಗೆ ಇಂಟರ್ನಲ್ಲಿ ಯೂಸ್ ಮಾಡ್ತಾ ಇಲ್ಲ, ಇಂಟರ್ನೆಟ್ ನ ಸಹಾಯದ ಮೂಲಕ ಒಂದ್ ಡಿಪಾರ್ಟ್ಮೆಂಟ್ ಅವರು ಇನ್ನೊಂದು ಡಿಪಾರ್ಟ್ಮೆಂಟ್ ಕಾಂಟ್ಯಾಕ್ಟ್ ಮಾಡ್ತಕ್ಕಂತಹದ್ನ ಇಂಟರ್ ಬಿ ಅಂತ ಕರೀತಾರೆ. ಹಾಗೆ ಫೈನಲಿ C2C ಅಂತ ಕರೀತಾರೆ, ಕಸ್ಟಮರ್ ಇಂದ ಕಸ್ಟಮರ್ ಗೆ ಅಂತ. ಎಕ್ಸಾಂಪಲ್ ಕೊಟ್ಟು ಹೇಳಿದಾಗ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಈ ತರದ 4 ಸ್ಕೋಪ್ ಇದೆ ಅಂತಾನೆ ಹೇಳ್ತಿದ್ರೆ, ಯಾವುದು B2B, B2C, ಇಂಟರ್ ಬಿ, ಇಂಟ್ರಾ ಬಿ, ಫೈನಲಿ C2C ಅಂತ ಅಂದ್ಬಿಟ್ಟು. ಅರ್ಥ ಆಯ್ತಾ? ಸೊ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದೀನಿ. ಹಾಗಾದ್ರೆ ಸ್ಕೋಪ್ ಇರ್ತಕ್ಕಂತಹ ಅದಕ್ಕೆ ಫಸ್ಟ್ ಯಾವುದು? B2B ಇಟ್ ಈಸ್ ನಥಿಂಗ್ ಬಟ್ ಬಿಸ್ನೆಸ್ ಟು ಬಿಸ್ನೆಸ್. ಕೇಳ್ಬೋದು ಎಕ್ಸ್ಪ್ಯಾಂಡ್ B2B ಅಂತಂದ್ರೆ ಬಿಸ್ನೆಸ್ ಟು ಬಿಸ್ನೆಸ್. ಬಿಸ್ನೆಸ್ ಟು ಬಿಸ್ನೆಸ್ ಇಸ್ ಅ ಬಿಸ್ನೆಸ್ ಟು ಬಿಸ್ನೆಸ್. ಈ ಬಿಸ್ನೆಸ್ ಏನ್ ಮಾಡುತ್ತೆ? ಈಗ ಇದಕ್ಕೆ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಈಸಿಯಾಗಿ. ಈಗ ನಾವು ಒಂದು ಕ್ಲಾತ್ ಗಳನ್ನ ವೇರ್ ಮಾಡಿದೀವಿ, ಕರೆಕ್ಟಾ? ಬಟ್ಟೆಗಳನ್ನ ನಾವು ಪರ್ಚೇಸ್ ಮಾಡಿದೀವಿ, ಹಾಕೊಂಡಿದೀವಿ. ಈ ಬಟ್ಟೆಗಳನ್ನ ನಾವು ಎಲ್ಲಿಂದ ತಗೊಂಡಿದೀವಿ? ಅಂಗಡಿಯಿಂದ ಪರ್ಚೇಸ್ ಮಾಡಿದೀವಿ. ಈ ಅಂಗಡಿಯವರು ಯಾರಿಂದ ಪರ್ಚೇಸ್ ಮಾಡಿದ್ದಾರೆ? ಯಾವುದೋ ಒಂದು ಇಂಡಸ್ಟ್ರಿಯಿಂದ ಪರ್ಚೇಸ್ ಮಾಡಿದ್ದಾರೆ. ಈ ಇಂಡಸ್ಟ್ರಿ ಅವರು ಈ ಬಟ್ಟೆನ ಮಾಡಬೇಕು ಅಂತಂದ್ರೆ ಅವ್ರಿಗೆ ಏನ್ ಬೇಕಿತ್ತು? ಒಂದು ರಾ ಮೆಟೀರಿಯಲ್ ಅಥವಾ ದಾರ ಯಾರು ಮಾಡ್ತಾರೆ ಇಂಡಸ್ಟ್ರಿ, ಆ ಇಂಡಸ್ಟ್ರಿ ಅವರು ಮಾಡ್ತಾ ಇದ್ರು. ಸೊ ದಾರವನ್ನ ಯಾರು ಹತ್ತಿಯಿಂದ ದಾರವನ್ನು ಮಾಡುವಂತಹ ಒಂದು ಇಂಡಸ್ಟ್ರಿ ಇದೆ. ಈ ಇಂಡಸ್ಟ್ರಿಯಿಂದ ಆ ದಾರವನ್ನ ಯಾರು ತಗೊಂಡ್ರು? ಈ ಕ್ಲಾತಿಂಗ್ ಇಂಡಸ್ಟ್ರಿ ತಗೊಂಡ್ರು. ಈ ಇಂಡಸ್ಟ್ರಿ ಅವ್ರು ಏನ್ ಮಾಡಿದ್ರು? ಅದು ಗಾರ್ಮೆಂಟ್ ಇಂಡಸ್ಟ್ರಿಗೆ ಇನ್ನೊಬ್ರು ಕೊಟ್ರು. ಈ ಗಾರ್ಮೆಂಟ್ಸ್ ಅವ್ರು ಏನ್ ಮಾಡಿದ್ರು? ಬಟ್ಟೆ ಎಲ್ಲ ಒಂದು ಫೈನಲಿ ಯಾರೋ ಸೆಲ್ಲರ್ ಗೆ ಕೊಟ್ರು. ಆ ಸೆಲ್ಲರು ಕಸ್ಟಮರ್ ಗೆ ಸೇಲ್ ಮಾಡ್ತಾ ಇದ್ದಾನೆ. ಬಟ್ ಇಲ್ಲಿ ಯಾರು ಹತ್ತಿನ ತಗೊಂಡು ಅದನ್ನ ದಾರ ಮಾಡ್ತಿದ್ದಾರೆ ಅವರು ಬಿಸ್ನೆಸ್. ಇಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ ಅವರು ಬಿಸ್ನೆಸ್, ಕರೆಕ್ಟಾ? ಸೊ ಆ ಬಿಸ್ನೆಸ್ ಇಂದ ಈ ಬಿಸ್ನೆಸ್ ಗೆ ನಡೀತಕ್ಕಂತಹ ಟ್ರಾನ್ಸಾಕ್ಷನ್ B2B ಅಂತ ಹೇಳ್ತಾರೆ, ಬಿಸ್ನೆಸ್ ಟು ಬಿಸ್ನೆಸ್. ಇಲ್ಲಿ ಕಸ್ಟಮರ್ ಬರೋದಿಲ್ಲ, ಒಂದು ಬಿಸ್ನೆಸ್ ಇಂದ ಇನ್ನೊಂದು ಬಿಸ್ನೆಸ್ ಗೆ ಟ್ರಾನ್ಸಾಕ್ಷನ್ ಆಗ್ತಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಇಟ್ ಇನ್ವಾಲ್ವ್ಸ್ ಫರ್ಮ್ಸ್ ಎಲೆಕ್ಟ್ರಾನಿಕ್ ಟ್ರಾನ್ಸಾಕ್ಷನ್ ವಿತ್ ಅದರ್ ಬಿಸ್ನೆಸ್. ಈ B2B ಅಲ್ಲಿ ಏನಂತಂದ್ರೆ ಅಫ್ಕೋರ್ಸ್ ನೆಟ್ವರ್ಕ್, ಕಂಪ್ಯೂಟರ್ ನೆಟ್ವರ್ಕ್ ನ ಸಹಾಯದ ಮೂಲಕ ಬಿಸ್ನೆಸ್ ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಿಯರ್ ಬೋತ್ ಪಾರ್ಟೀಸ್ ಇನ್ವಾಲ್ವ್ ಇ ಕಾಮರ್ಸ್ ಟ್ರಾನ್ಸಾಕ್ಷನ್ ಆರ್ ಬಿಸ್ನೆಸ್ ಫರ್ಮ್. ಈ ಎರಡೂ ಬಿಸ್ನೆಸ್ ಗಳು ಎಲೆಕ್ಟ್ರಾನಿಕ್ ಸಹಾಯದ ಮೂಲಕ, ಇ ಕಾಮರ್ಸ್ ನ ಸಹಾಯದ ಮೂಲಕ, ಅಂದ್ರೆ ಇಂಟರ್ನೆಟ್ ನ ಸಹಾಯದ ಮೂಲಕ ಅವರು ಬಿಸ್ನೆಸ್ ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಎ ನೆಟ್ವರ್ಕ್ ಆಫ್ ಕಂಪ್ಯೂಟರ್ ಇಸ್ ಯೂಸ್ಡ್ ಫಾರ್ ಪ್ಲೇಸಿಂಗ್ ಆರ್ಡರ್, ಮಾನಿಟರಿಂಗ್ ಪ್ರೊಡಕ್ಷನ್, ಡೆಲಿವರಿ ಆಫ್ ಕಾಂಪೋನೆಂಟ್ಸ್ ಅಂಡ್ ಮೇಕಿಂಗ್ ಪೇಮೆಂಟ್. ಏನ್ ಹೇಳ್ತಿದ್ರೆ? B2B ಅಲ್ಲಿ ಇಂಟರ್ನೆಟ್ ಇ ಕಾಮರ್ಸ್ ಮೂಲಕ ಟ್ರಾನ್ಸಾಕ್ಷನ್ ನಡೆಯುತ್ತೆ. ಅದು ಏನಾಗಿರ್ಬೋದು? ಆರ್ಡರ್ ಪ್ಲೇಸ್ ಮಾಡೋದಾಗಿರ್ಬೋದು, ಏನು ಮಾನಿಟರಿಂಗ್ ಪ್ರೊಡಕ್ಷನ್ ಯಾವ ತರ ಬರ್ತಾ ಇದೆಯಾ ಅಂತ ಅಂದ್ಬಿಟ್ಟು ನೋಡ್ಕೊಳ್ಬಹುದು. ಡೆಲಿವರಿ ಆಫ್ ಕಾಂಪೋನೆಂಟ್ಸ್ ಅಂಡ್ ಮಾರ್ಕೆಟಿಂಗ್ ಪೇಮೆಂಟ್. ಐಟಮ್ ನ ಡೆಲಿವರಿ ಮಾಡಬಹುದಾಗಿರ್ಬೋದು, ಮಾರ್ಕೆಟಿಂಗ್ ಮಾಡೋದಾಗಿರ್ಬೋದು, ಪೇಮೆಂಟ್ ಬಂತಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡೋದಾಗಿರ್ಬೋದು. ಕಂಪ್ಲೀಟ್ ಆಗಿ ಒಂದು ಬಿಸ್ನೆಸ್ ಇಂದ ಇನ್ನೊಂದು ಬಿಸ್ನೆಸ್ ಗೆ ಆಗ್ತಕ್ಕಂತಹ ಟ್ರಾನ್ಸಾಕ್ಷನ್
ಕಂಪ್ಯೂಟರ್ ನೆಟ್ವರ್ಕ್ ನ ಈ ಬಿಸ್ನೆಸ್ ನ ಇ ಕಾಮರ್ಸ್ ಮೂಲಕ ಮಾಡ್ತಕ್ಕಂತಹದ್ನೇ B2B ಅಂತ ಹೇಳ್ತಾರೆ. ಇದು ಫಸ್ಟ್ ಮೇನ್ ಇಂಪಾರ್ಟೆಂಟ್ ಸ್ಕೋಪ್ ಗೈಸ್. ಇದು 4 ಮಾರ್ಕ್ಸ್ ಗೆ ಬರ್ತಕ್ಕಂತಹ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. ಸೊ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಸ್ಕೋಪ್ ಯಾವುದು? B2B. ಹಾಗಾದ್ರೆ ಸೆಕೆಂಡ್ ಸ್ಕೋಪ್ ಯಾವುದು ಅನ್ನೋದನ್ನ ನೋಡೋಣ. B2C. ಈಗ ಏನಾಯ್ತು, ಗಾರ್ಮೆಂಟ್ಸ್ ಇಂದ ಅಂಗಡಿಗೆ ಐಟಮ್ ಬಂತು. ಅಂಗಡಿಗೆ ಬಂದ್ಮೇಲೆ ಅದನ್ನ ಯಾರು ಪರ್ಚೇಸ್ ಮಾಡ್ತಾರೆ? ಫೈನಲಿ ಕನ್ಸ್ಯೂಮರ್ ತಾರೆ, ಕಸ್ಟಮರ್ ಗಳು ತಾನೇ ಅದನ್ನ ಯೂಸ್ ಮಾಡ್ತಕ್ಕಲ್ದು. ಈ ಕಸ್ಟಮರು ಈ ಬಿಸ್ನೆಸ್ ಈ ಬಟ್ಟೆ ಅಂಗಡಿಗೆ ಹೋಗಿ ಆತ ಅವ್ನಿಗೆ ಯಾವ ಬಟ್ಟೆ ಇಷ್ಟ ಆಗುತ್ತೆ ಅದನ್ನ ಪರ್ಚೇಸ್ ಮಾಡ್ತಾನೆ. ಸೊ ಇಲ್ಲಿ ಏನಾಗ್ತಿದೆ, ಒಂದು ಬಿಸ್ನೆಸ್ ಇಂದ ಒಬ್ಬ ಕಸ್ಟಮರ್ ಗೆ ವ್ಯಾಪಾರ ನಡೀತಿದೆ. ಒಂದು ಬಿಸ್ನೆಸ್ ನಾವು ಏನೋ ಒಂದು ಬಟ್ಟೆ ತಗೊಳ್ಬೇಕು, ಒಂದು ಅಂಗಡಿಗೆ ಹೋದು ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ತಗೊಂಡ್ ಬಂತು ಅಂತಂದ್ರೆ ಅದು ಬಿಸ್ನೆಸ್ ಇಂದ ಕಸ್ಟಮರ್ ಗೆ ಸೇಲ್ ಆಯ್ತು ಅಂತ ಅಂದ್ಬಿಟ್ಟು. ಹಾಗಾದ್ರೆ ನೋಡೋಣ, B2C ಅಂತಂದ್ರೆ ಏನು? ಬಿಸ್ನೆಸ್ ಟು ಕಸ್ಟಮರ್. ಏನ್ ಹೇಳ್ತಿದ್ರೆ, ಬಿಸ್ನೆಸ್ ಇಂದ ಕಸ್ಟಮರ್ ಗೆ ವ್ಯಾಪಾರ ಆಗ್ತಕ್ಕಂತಹದ್ದು. B2C ಇಸ್ ದ ಬಿಸ್ನೆಸ್ ಟು ಕಸ್ಟಮರ್. ಈ ಬಿಸ್ನೆಸ್ ನೆಟ್ವರ್ಕ್ ನ ಕಂಪ್ಯೂಟರ್ ನೆಟ್ವರ್ಕ್ ನ ಸಹಾಯದ ಮೂಲಕ ಬಿಸ್ನೆಸ್ ಇಂದ ಕನ್ಸ್ಯೂಮರ್ ಗೆ ವ್ಯಾಪಾರ ನಡೆಸ್ತಕ್ಕಂತಹದ್ನೇ ಈ ಬಿಸ್ನೆಸ್ ಅಂತ ಕರೀತಾರೆ ಅಂತ ಹೇಳ್ತಾ ಇದ್ರೆ. ಇಟ್ ಇನ್ವಾಲ್ವ್ ಎಲೆಕ್ಟ್ರಾನಿಕ್ ಟ್ರಾನ್ಸಾಕ್ಷನ್ ಬಿಟ್ವೀನ್ ಬಿಸ್ನೆಸ್ ಫರ್ಮ್ ಅಂಡ್ ಕಸ್ಟಮರ್ಸ್. ಇದು ಬಿಸ್ನೆಸ್ ಇಂದ ಕಸ್ಟಮರ್ ಗೆ ಬೇಕಾದಂತಹ ಟ್ರಾನ್ಸಾಕ್ಷನ್ ಗಳನ್ನ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಇಟ್ ಇನ್ವಾಲ್ವ್ ಟ್ರಾನ್ಸಾಕ್ಷನ್ ಬಿಟ್ವೀನ್ ಬಿಸ್ನೆಸ್ ಫರ್ಮ್ ಅಂಡ್ ಇಟ್ಸ್ ಕಸ್ಟಮರ್ಸ್, ಆನ್ಲೈನ್ ಶಾಪಿಂಗ್, ಆನ್ಲೈನ್ ಡೆಲಿವರಿ ಎಕ್ಸೆಟ್ರಾ ಆರ್ ಎಕ್ಸಾಂಪಲ್ ಫಾರ್ B2B. ಏನ್ ಹೇಳ್ತಿದ್ರೆ, ಆನ್ಲೈನ್ ಅಲ್ಲಿ ಶಾಪ್ ಮಾಡೋದಾಗಿರ್ಬೋದು, ಆನ್ಲೈನ್ ಡೆಲಿವರಿ. ಏನು ಆನ್ಲೈನ್ ಅಲ್ಲಿ ಏನಪ್ಪ, ಈಗ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಬೇಕು ಡೆಲಿವರಿ ಬರುತ್ತೆ ಅನ್ನೋದು ನಮಗೆ ಗೊತ್ತು. ಆನ್ಲೈನ್ ಡೆಲಿವರಿ ಅಂತಂದ್ರೇನು, ನೀವು ಜಿಯೋ ಹಾಟ್ಸ್ಟಾರ್ ಆಗಿರ್ಬೋದು, ಬಟ್ ಬೇರೆ ಯಾವ್ದು ಸಬ್ಸ್ಕ್ರಿಪ್ಷನ್ಸ್ ಇದೆ ಅದರಲ್ಲಿ ನೀವು ಮೂವಿಗಳನ್ನ ನೋಡ್ತೀರಾ, ಕರೆಕ್ಟಾ? ಮೂವಿಗಳನ್ನ ನೋಡ್ಬೇಕಾದ್ರೆ ಅದು ಏನು, ನಿಮ್ಗೆ ಡೈರೆಕ್ಟ್ ಆಗಿ ಅಲ್ಲೇ ಡೆಲಿವರಿ ಮೂವಿ ನೋಡ್ಬೇಕು. ಇಲ್ಲ ಅಂತಂದ್ರೆ ನೀವು ಕೂತಿದ್ದ ಜಾಗದಲ್ಲೇ ನೋಡ್ತೀನಿ. ಈಗ ನೋಡಿರಿ, ಟ್ರೆಡಿಷನಲ್ ಮೆಥಡ್ ಅಲ್ಲಿ ಏನಿತ್ತು, ನೀವು ಒಂದು ಥಿಯೇಟರ್ ಹೋಗಿ ಮೂವಿಗಳನ್ನ ವಾಚ್ ನೋಡ್ಬೇಕಾಗಿತ್ತು, ಕರೆಕ್ಟಾ? ಬಟ್ ಇಲ್ಲಿ ಆನ್ಲೈನ್ ಡೆಲಿವರಿ ಹೇಗೆ ಅಂತಂದ್ರೆ, ನೀವು ಸಬ್ಸ್ಕ್ರಿಪ್ಷನ್ ಇತ್ತು ಅಂತಂದ್ರೆ ಜಿಯೋ ಪ್ರೈಮ್ ಆಗಿರ್ಲಿ ಅಥವಾ ಅಮೆಜಾನ್ ಪ್ರೈಮ್ ಆಗಿರ್ಲಿ ಅಂತ ಇರ್ಲಿ, ನೀವು ಡಾಕ್ಯುಮೆಂಟರೀಸ್ ಗಳಾಗಿರ್ಲಿ, ಮೂವೀಸ್ ಗಳಾಗಿರ್ಬೋದು, ಅದನ್ನ ಅಲ್ಲೇ ಪೇಮೆಂಟ್ ಮಾಡಿ ಅಲ್ಲೇನೆ ನೋಡ್ಬೋದು ಅನ್ನೋದು ಆಪರ್ಚುನಿಟಿಗಳು ಇರುತ್ತೆ. ಸೊ B2C ಅನ್ನೋ ಕಾನ್ಸೆಪ್ಟ್ ಹೇಗ್ ವರ್ಕ್ ಆಗುತ್ತೆ, ಬಿಸ್ನೆಸ್ ಟು ಟ್ರೇಡ್ ಯೂಸಿಂಗ್ ಆಫ್ ಇ ಕಾಮರ್ಸ್ ಹೇಗ್ ನಡೆಯುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಯ್ತು. ಹಾಗಾದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನು? ಇಂಟ್ರಾ ಬಿ. ಏನು ಇಂಟ್ರಾ ಬಿ ಅಂತಂದ್ರೆ, ಆಗ್ಲೇ ಹೇಳಿದೀನಿ, ಒಂದು ಬಿಸ್ನೆಸ್ ಒಳಗೆ ಇರ್ತಕ್ಕಂತಹ, ಈಗ ಬಿಸ್ನೆಸ್ ಇಂದ ಬಿಸ್ನೆಸ್ ಅವ್ರಿಗೆ ವ್ಯಾಪಾರ ನಡೀತು ಅಂತ ಗೊತ್ತಾಯ್ತು. ಬಿಸ್ನೆಸ್ ಇಂದ ಕನ್ಸ್ಯೂಮರ್ಗೆ ಯಾವ ತರ ವ್ಯಾಪಾರ ಆಯ್ತು ಅಂತ ಅಂದ್ಬಿಟ್ಟು ಗೊತ್ತಾಯ್ತು. ಈಗ ಇಂಟ್ರಾ ಬಿ ಅಂತ ಅಂದ್ಬಿಟ್ಟು ಅನ್ನೋ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ತೀವಿ. ಇಂಟ್ರಾ ಬಿ ಅಂತಂದ್ರೆ, ಒಂದು ಬಿಸ್ನೆಸ್ ಒಳಗೆ, ಈಗ ಇಂಡಸ್ಟ್ರಿ ಒಳಗೇನೆ ಸುಮಾರು ಡಿಪಾರ್ಟ್ಮೆಂಟ್ ಗಳು ಇರುತ್ತೆ. HR ಡಿಪಾರ್ಟ್ಮೆಂಟ್ ಇರುತ್ತೆ, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇರುತ್ತೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರುತ್ತೆ. ಈ ಇಂಟರ್ನಲ್ಲಿ ಇರ್ತಕ್ಕಂತಹ ಎಂಪ್ಲಾಯಿಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವರು ಇಂಟರ್ನೆಟ್ ಸಹಾಯ ಮೂಲಕ ಕನೆಕ್ಟ್ ಮಾಡ್ಕೊಂಡು ಮಾಡ್ತಕ್ಕಂತಹ ಬಿಸ್ನೆಸ್ ಅನ್ನೇ ಇಂಟ್ರಾ ಬಿ ಅಂತ ಅಂದ್ಬಿಟ್ಟು ಕರೀತಾರೆ ಅಂತ. ಇನ್ನು ನಿಮ್ಮ ಫ್ಯಾಮಿಲಿಗಳಲ್ಲಿ ಕೆಲವರು ಏನ್ ಮಾಡ್ತಾ ಇರ್ಬೋದು, ಆನ್ಲೈನ್ ವರ್ಕ್ ಮಾಡ್ತಾ ಇರ್ಬೋದು, ವರ್ಕ್ ಫ್ರಮ್ ಹೋಮ್ ಕೆಲಸಗಳನ್ನ ಮಾಡ್ತಿರ್ಬೋದು. ಅವ್ರು ಏನ್ ಮಾಡ್ತಾರೆ, ಮನೇಲೆ ಕುತ್ಕೊಂಡು ಕೆಲಸಗಳನ್ನ ಮಾಡ್ತಾ ಇರ್ತಾರೆ, ಕರೆಕ್ಟಾ? ಸೊ ಅವಾಗ ಬಿಸ್ನೆಸ್ ಇಂದ ಅದು ಏನಾಗುತ್ತೆ, ಬಿಸ್ನೆಸ್ ಆಕ್ಟಿವಿಟಿನೇ ಬೇರೆ ಕಡೆಯಿಂದ ಆಗ್ತಿರುತ್ತೆ. ಯಾವ್ದ್ರ ಸಹಾಯದ ಮೂಲಕ? ಇಂಟರ್ನೆಟ್ ಮತ್ತೆ ಈ ಬಿಸ್ನೆಸ್ ನ ಮೂಲಕ ಆಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ. ಇಂಟ್ರಾ ಬಿ, ಈಗ ಇಂಟರ್ ಅಂತಂದ್ರೇನು, ಒಬ್ರಿಂದ ಮತ್ತೊಬ್ರಿಗೆ ಆಯ್ತಿತ್ತು ಅಂತ ಅನ್ಬಿಟ್ಟು, ಬಿಸ್ನೆಸ್ ಇಂದ ಕಸ್ಟಮರ್ ಆಗ್ಲಿ, ಬಿಸ್ನೆಸ್ ಇಂದ ಬಿಸ್ನೆಸ್ ಆಗ್ಲಿ ಬೇರೆ ಬೇರೆಯವರು ಆಗ್ತಿತ್ತು. ಇಂಟ್ರಾ ಅಂತಂದ್ರೆ ಬಿಸ್ನೆಸ್ ಒಳಗೆ ನಡೀತಕ್ಕಂಥ ಆಕ್ಟಿವಿಟಿ ಅನ್ನೋದು ಐಡಿಯಾ ಇರಲಿ. ಇಂಟ್ರಾ ಬಿ ಕಾಮರ್ಸ್ ಇಸ್ ಎ ಫಾರ್ಮ್ ಆಫ್ ಇ ಬಿಸ್ನೆಸ್ which involves electronic transaction by parties within business firm. Example, online interaction between marketing manager and production manager. ಏನ್ ಹೇಳ್ತಿದ್ರೆ, ಒಂದು ಬಿಸ್ನೆಸ್ ಒಳಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಇರಲಿ, ಮ್ಯಾನೇಜ್ಮೆಂಟ್ ಇರಲಿ, ಮಾರ್ಕೆಟಿಂಗ್ ಇರಲಿ, ಆ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಆನ್ಲೈನ್ ಮೂಲಕ ವರ್ಚುವಲ್ ಆಗಿ ಮೀಟ್ ಮಾಡ್ಕೊಂಡು ಡಿಸ್ಕಸ್ ಮಾಡ್ತಕ್ಕಂಥದ್ನೇ ಇಂಟ್ರಾ ಬಿ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಹಿಯರ್ ಪಾರ್ಟೀಸ್ ಇನ್ವಾಲ್ವ್ಡ್ ಇನ್ ದ ಎಲೆಕ್ಟ್ರಾನಿಕ್ ಟ್ರಾನ್ಸಾಕ್ಷನ್, ಇಲ್ಲಿ ನೋಡಿ, ಇಲ್ಲಿ ಆರ್ ಫ್ರಮ್ ವಿತಿನ್ ಎ ಗಿವನ್ ಬಿಸ್ನೆಸ್ ಫರ್ಮ್. ಇಟ್ ಇನ್ವಾಲ್ವ್ಸ್ ಟ್ರಾನ್ಸಾಕ್ಷನ್ ಬಿಟ್ವೀನ್ ದ ವೇರಿಯಸ್ ಡಿಪಾರ್ಟ್ಮೆಂಟ್ ಆಫ್ ದ ಆರ್ಗನೈಸೇಷನ್. ಎಂಪ್ಲಾಯಿ ಕ್ಯಾನ್ ವರ್ಕ್ ಫ್ರಮ್ ದೇರ್ ಹೋಮ್. ಮೀಟಿಂಗ್ ಕ್ಯಾನ್ ಬಿ ಹೆಲ್ಡ್ ಆನ್ ವಯಾ ಟೆಲಿಕಾಮ್ ಅಥವಾ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಕನೆಕ್ಟ್ ಆಗಿ ಏನ್ ಬಿಸ್ನೆಸ್ ಅಲ್ಲಿ ನಡೀತಕ್ಕಂತ ಆಕ್ಟಿವಿಟಿಗಳನ್ನ ಅವರು ಡಿಸ್ಕಸ್ ಮಾಡಬಹುದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಅದು ವಾಯ್ಸ್ ಕಾಲ್ ಅಲ್ಲಿ ಆಗಿರ್ಬೋದು, ವಿಡಿಯೋ ಕಾಲ್ ಅಲ್ಲಿ ಆಗಿರ್ಬೋದು, ನಡೆಯುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಹಾಗಾದ್ರೆ ನಿಮ್ಗೆ ಇಂಟ್ರಾ ಬಿ ಅಂತಂದ್ರೆ ಏನು ಅನ್ನೋ ಕಾನ್ಸೆಪ್ಟ್ ಅರ್ಥ ಆಯ್ತು. ಫೈನಲ್ ಆಗಿ ಬರ್ತಕ್ಕಂತಹದ್ದು C2C ಅಂತ ಅಂದ್ಬಿಟ್ಟು. ಏನ್ C2C? ಫಸ್ಟ್ ನೋಡ್ರು ಬಿಸ್ನೆಸ್ ಇಂದ ಬಿಸ್ನೆಸ್ ಆಯ್ತು, ಸೆಕೆಂಡ್ ನೋಡ್ದು ಬಿಸ್ನೆಸ್ ಇಂದ ಕಸ್ಟಮರ್ ನೋಡ್ದು.
ಸೊ ಥರ್ಡ್ ಒನ್ ಯಾವ್ದು ನೋಡು, ಇಂಟ್ರಾ ಒಳಗೆ ಒಂದು ಬಿಸ್ನೆಸ್ ಒಳಗೆ ನಡೀತಕ್ಕಂತಹದ್ದು ಹೇಗೆ ಅನ್ನೋದನ್ನ ತಿಳ್ಕೊಂಡು. ಫೋರ್ತ್ ನಾವು C2C, ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಅನ್ನೋ ಕಾನ್ಸೆಪ್ಟ್ ಅನ್ನ ನಾವು ಅರ್ಥ ಮಾಡ್ತಿದ್ದೀವಿ. ಎಕ್ಸ್ಪ್ಯಾಂಡ್ C2C ಅಂತಂದ್ರೆ ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಅಂತ ಬರೀಬೇಕಾಗುತ್ತೆ. ಹಿಯರ್ ಬಿಸ್ನೆಸ್ ಒರಿಜಿನೇಟ್ ಫ್ರಮ್ ಕನ್ಸ್ಯೂಮರ್ ಅಂಡ್ ಅಲ್ಟಿಮೇಟ್ ಡೆಸ್ಟಿನೇಷನ್ ಈಸ್ ಆಲ್ಸೋ ಕನ್ಸ್ಯೂಮರ್. ಎಕ್ಸಾಂಪಲ್ eBay. ಏನ್ ಹೇಳ್ತಾ ಇದ್ರೆ, ಒಂದು ಬಿಸ್ನೆಸ್ ಇಂದ ಬಿಸ್ನೆಸ್ ಗೆ ವ್ಯಾಪಾರ ನಡೀತಿತ್ತು ಮುಂಚೆ, ಬಿಸ್ನೆಸ್ ಇಂದ ಕಸ್ಟಮರ್ಗೂ ನಡೀತಿತ್ತು, ಒಬ್ಬ ಕನ್ಸ್ಯೂಮರ್ ಇಂದ ಇನ್ನೊಬ್ಬ ಕನ್ಸ್ಯೂಮರ್ ಗೆ ನಡೀತಕ್ಕಂತಹ ಬಿಸ್ನೆಸ್ ಅನ್ನ C2C ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ನೀವೆಲ್ಲ ಏನ್ ಮಾಡ್ತೀರಾ, ನಿಮ್ಮಲ್ಲಿ ಏನೋ ಒಂದು ವೆಹಿಕಲ್ ಇದೆ, ಅದನ್ನ ಮಾರ್ಬೇಕು ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ತಾ ಇದಾರೆ, ಅಥವಾ ಮನೇಲಿ ಏನೋ ಒಂದು ಐಟಮ್ ಇದೆ, ಎಲೆಕ್ಟ್ರಾನಿಕ್ ಗೂಡ್ಸ್ ಇದೆ ಅಂತಂದ್ರೆ ಏನ್ ಮಾಡ್ತೀರಾ, ಅಡ್ವರ್ಟೈಸ್ ಗಳೆಲ್ಲ ಬರ್ತಾ ಇರುತ್ತೆ, ಮತ್ತೆ ಟಿವಿಲು ಎಲ್ಲಾನು ನೋಡ್ತಾ ಇರ್ತೀರಾ. OLX ಏನ್ ಮಾಡ್ತೀರಾ, OLX ಅದಕ್ಕೆ ಟೈಟಲ್ ಏನ್ ಕೊಡ್ತಾರೆ, ಮಾರಿ ಬಿಡಿ ಅಂತ ಅಂದ್ಬಿಟ್ಟು. ಸೊ OLX ಆಗಿರ್ಲಿ, eBay ಆಗಿರ್ಲಿ, ಅದೇನು ಒಬ್ಬ ಬಿಸ್ನೆಸ್ ಇಂದ ಕನ್ಸ್ಯೂಮರ್ ಒಂದು ಐಟಮ್ ನ ತಗೊಂಡಿರ್ತಾನೆ, ಅವನು ಯುಟಿಲೈಸ್ ಮಾಡ್ಕೊಳ್ತಾನೆ. ಅವ್ನು ಯುಟಿಲೈಸ್ ಮಾಡ್ಕೊಂಡು ಅವ್ನಿಗೆ ಸಾಕು ಅನ್ಸ್ದಾಗ ಇನ್ನೊಬ್ರಿಗೆ ಕಮ್ಮಿ ರೇಟ್ ಅಲ್ಲಿ ಅದನ್ನ ಮಾರ್ಬಿಡ್ತಾನೆ. ಸೊ ಇದನ್ನ ಏನಾಯ್ತು, ಇಲ್ಲಿ ಕಸ್ಟಮರೇ ತಗೊಂಡಿರ್ತಾನೆ, ಕನ್ಸ್ಯೂಮರೇ ತಗೊಂಡಿರ್ತಾನೆ, ಆ ಕನ್ಸ್ಯೂಮರ್ ಇನ್ನೊಬ್ಬ ಕನ್ಸ್ಯೂಮರ್ಗೆ ಮಾರ್ಬಿಡ್ತಾನೆ. ಅದನ್ನೇ C2C ಅಂತ ಕರೀತಾರೆ. ಎಕ್ಸ್ಪ್ಲನೇಷನ್ ನೋಡೋಣ. ಹಿಯರ್ ದ ಬಿಸ್ನೆಸ್ ಒರಿಜಿನೇಟ್ ಫ್ರಮ್ ಕನ್ಸ್ಯೂಮರ್ ಅಂಡ್ ದ ಅಲ್ಟಿಮೇಟ್ ಡೆಸ್ಟಿನೇಷನ್ ಇಸ್ ಆಲ್ಸೋ ಎ ಕನ್ಸ್ಯೂಮರ್. ಬಿಸ್ನೆಸ್ ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಒಬ್ಬ ಕನ್ಸ್ಯೂಮರ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಅವನು ಯಾವ್ದೋ ಬಿಸ್ನೆಸ್ ಇಂದ ಪರ್ಚೇಸ್ ಮಾಡಿರ್ತಾನೆ, ಇವನೇ ಕನ್ಸ್ಯೂಮರ್, ಇವನಿಂದನೇ ಬಿಸ್ನೆಸ್ ಸ್ಟಾರ್ಟ್ ಆಗಿ ಇನ್ನೊಬ್ಬ ಕನ್ಸ್ಯೂಮರ್ಗೆ ಅದು ಎಂಡ್ ಆಗುತ್ತೆ ಪರ್ಚೇಸ್ ಮಾಡಿದ್ಮೇಲೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ದಿಸ್ ಟೈಪ್ ಆಫ್ ಕಾಮರ್ಸ್ ಇಸ್ ಬೆಸ್ಟ್ ಸೂಟಬಲ್ ಫಾರ್ ಸೆಲ್ಲಿಂಗ್ ಯೂಸ್ಡ್ ವರ್ಕ್ಸ್ ಆರ್ ಕ್ಲಾತ್ಸ್. ಏನ್ ಹೇಳ್ತಾ ಇದ್ರೆ, ಇಂಥ ಬಿಸ್ನೆಸ್ ಗಳು C2C ಎಲ್ಲೆಲ್ಲಿ ವರ್ಕ್ ಆಗುತ್ತೆ ಅಂತಂದ್ರೆ, ಈಗ ನೀವು ಕಾಲೇಜ್ ಅನ್ನು ಮುಗಿಸ್ಕೊಂಡು ಹೊರಗೆ ಹೋಗ್ತೀರಾ ಅಂತಂದ್ರೆ ನಿಮ್ಮ ಬುಕ್ಗಳು ಇನ್ನೇನು ನೀವಂತೂ ಯೂಸ್ ಮಾಡೋದಿಲ್ಲ. ಅವಾಗ ಏನ್ ಮಾಡ್ತೀರಾ, ನಿಮ್ಮ ಜೂನಿಯರ್ಸ್ಗೋ ಅಥವಾ ಯಾರಿಗಾದ್ರೂ ಕೆಲವು ಸಲ ಫ್ರೀಯಾಗೋ ಕೊಡ್ಬೋದು, ನೀವು ತಗೊಂಡಂತಹ ಆಫ್ ರೇಟ್ಗೂ ಕೂಡ ನೀವು ಮಾರ್ಬೋದು, ಅಥವಾ ನೀವು ಎಲ್ಲಾದ್ರೂ ಬುಕ್ ಸ್ಟಾಲ್ ಕೊಡ್ತೀನಿ ಅಂತಂದ್ರೆ ದುಡ್ಡು ಕೊಡ್ತಾರೆ. ಸೊ ಅದೇನಾಯ್ತು, ಬೇರೆಯವ್ರಿಗೆ ಅಂದ್ರೆ ಬುಕ್ ಸ್ಟಾಲ್ ಕೊಟ್ರೆ ಅದು ತೂಕ ಲೆಕ್ಕ ಕೊಟ್ರೆ ಅದು C2B ಆಗೋಗ್ಬಿಡುತ್ತೆ. ಆಗಂಗಿಲ್ಲ. ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನೀವು ನಿಮ್ಮ ಗೊತ್ತಿರೋರ್ಗೆನೆ ಮಾರಿದ್ರೆ ದುಡ್ಡಿಗೆ, ಅದನ್ನ C2C, ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಅಂತ ಹೇಳ್ತಾರೆ. ಹಾಗೆ ಇನ್ನೂ ಒಂದು ಎಕ್ಸಾಂಪಲ್ ಬಟ್ಟೆಗಳದ್ದು ಹೇಳ್ತಾ ಇದಾರೆ, ಕ್ಲಾತ್ ಅಂತ ಅಂದ್ಬಿಟ್ಟು. ಹೇಗೆ ಕ್ಲಾತ್, ಈಗ ಮದುವೆಗಳಲ್ಲಿ ಬ್ರೈಡು ಮತ್ತೆ ವಧುವರ ಮತ್ತೆ ವಧು ಏನ್ ಹೇಳ್ತಾರೆ, ಹುಡ್ಗಿಗೆ ಏನ್ ಬಟ್ಟೆ ಹಾಕ್ತಾರಲ್ಲ, ಆ ಬಟ್ಟೆ ತುಂಬಾ ಕಾಸ್ಟ್ಲಿ ಆಗಿರುತ್ತೆ. 20,000 30,000 ಕೆಲವು ಸರಿ ಲಕ್ಷಾಂತರ ರೂಪಾಯಿ ಇರುತ್ತೆ. ಸೊ ಒಬ್ಬ ಕನ್ಸ್ಯೂಮರೇ ಅದನ್ನ ತಗೊಂಡ ಅಂತಂದ್ರೆ ಅವನಿಗೆ ಒಂದ್ಸಲ 2 ಟೈಮ್ ಯೂಸ್ ಮಾಡಿದ್ರೆ ಅದು ಹೊಟ್ಟೋಗ್ಬಿಟ್ಟಿರುತ್ತೆ, ಎಲ್ಲಾ ಕಡೆನೂ ಅವ್ನು ಹಾಕಿ ಹೋಗಕ್ ಆಗಂಗಿಲ್ಲ. ಅವಾಗ ಏನ್ ಮಾಡ್ತಾನೆ, ಅದನ್ನ ಬೇರೆಯವರಿಗೆ ಮಾರ್ಬಿಡ್ತಾನೆ ಕಮ್ಮಿ ರೇಟಿಗೆ. ಸೊ ಹಂಗಾಗಿ ಇದು ಎಲ್ಲಿಂದ ಸ್ಟಾರ್ಟ್ ಆಯ್ತು ಬಿಸ್ನೆಸ್, ಕಸ್ಟಮರ್ ಇಂದ ಇನ್ನೊಬ್ಬ ಕಸ್ಟಮರ್ಗೆ ಟ್ರಾನ್ಸ್ಫರ್ ಆಯ್ತು ಅಂದ್ಬಿಟ್ಟು ಇದನ್ನ C2C ಅಂತ ಅಂದ್ಬಿಟ್ಟು ಗೊತ್ತಾಯ್ತು. ಹಾಗಾದ್ರೆ ಈ ಬಿಸ್ನೆಸ್ ಏನ್ ಸ್ಕೋಪ್ ಅಂತಂದ್ರೆ 4 ಇದೆ. ಯಾವ್ಯಾವ್ದು, B2B, B2C, ಇಂಟ್ರಾ B ಅಂಡ್ C2C. ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ನೆಕ್ಸ್ಟ್ ನೋಡೋಣ ಕಾನ್ಸೆಪ್ಟ್ ಪೇಪಾಲ್. ಏನ್ ಪೇಪಾಲ್ ಅಂತಂದ್ರೆ ನೋಡೋಣ. ಪೇಪಾಲ್ ಇಸ್ ದ ಪೇಮೆಂಟ್ ಇಂಟರ್ಮೀಡಿಯರಿ ಎಮರ್ಜ್ ಟು ಸಪೋರ್ಟ್ C2C ಇ ಕಾಮರ್ಸ್ ಆಕ್ಟಿವಿಟಿ. ಏನ್ ಹೇಳ್ತಾ ಇದಾರೆ, ಸ್ಕೋಪ್ ಆಫ್ ಈ ಬಿಸ್ನೆಸ್ ಅಲ್ಲಿ ನಾವು ಲಾಸ್ಟ್ ಟಾಪಿಕ್ ನ ನೋಡಿದ್ದು ಯಾವ್ದು, C2C, ಕಸ್ಟಮರ್ ಇಂದ ಕಸ್ಟಮರ್ಗೆ ವ್ಯಾಪಾರ ಆಗ್ತಿತ್ತು ಅಂತ ಅಂದ್ಬಿಟ್ಟು. ಕಸ್ಟಮರ್ಗೆ ನಡುವೆನೆ ವ್ಯಾಪಾರ ಆಗ್ಬೇಕಾದ್ರೆ ಇಲ್ಲಿ ಒಬ್ಬ ಇಂಟರ್ಮೀಡಿಯರಿ ಇರ್ತಾನೆ, ಮಧ್ಯಸ್ಥಿಕ ಇರ್ತಾನೆ. ಆತ ಏನ್ ಮಾಡ್ತಾನೆ ಅಂತಂದ್ರೆ, ಇಲ್ಲಿ ಸೆಲ್ಲರ್ ಇರ್ತಾನೆ, ಇಲ್ಲಿ ಪರ್ಚೇಸರ್ ಇರ್ತಾರೆ, ಕರೆಕ್ಟಾ. ಇವನು ಐಟಮ್ ನ ಇವನಿಗೆ ಮಾರ್ತಾ ಇರ್ತಾನೆ, ಇವನು ಅವನ ಹತ್ರ ಅಮೌಂಟ್ ಕೊಟ್ಬಿಟ್ಟು ಇವನು ಐಟಮ್ ನ ತಗೊಳ್ತಾರೆ. ಸೊ ಈಗ ಇಂಟರ್ಮೀಡಿಯರಿ ಬರ್ತಾನೆ. ಇಂಟರ್ಮೀಡಿಯರಿ ಯಾಕಿರ್ಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ. ಈಗ ಏನಾಗುತ್ತೆ, ಇವನ್ ಅಮೌಂಟ್ ನ ಸೆಲ್ಲರಿಗೆ ಕಳಿಸ್ತಾ ಅಂತಂದ್ರೆ ಇವನ್ ಐಟಮ್ ಕಳಿಸ್ತಾ ಇಲ್ವಾ ಅನ್ನೋದು ಯಾವ ಗ್ಯಾರಂಟಿ ಇರುತ್ತೆ. ಆಮೇಲೆ ಇಬ್ಬರಲ್ಲೂ ಕಾನ್ಫಿಡೆಂಟ್, ನಾನು ಅಮೌಂಟ್ ಕೊಟ್ಟಿದ್ದೀನಿ ಅಂತ ಇವನ್ ಹೇಳೋದು, ಇವನ್ ನಾನು ಐಟಮ್ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಇದು ಮೋಸ ಆಗ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಪೇಪಾಲ್ ಮಧ್ಯೆ ಬರ್ತಾನೆ. ಪೇಪಾಲ್ ಇಸ್ ನಥಿಂಗ್ ಬಟ್ ಇಂಟರ್ಮೀಡಿಯರಿ. ಇವನು ಏನ್ ಮಾಡ್ತಾನೆ ಅಂತಂದ್ರೆ, ಇಲ್ಲಿ ಇವನು ಐಟಮ್ ಇವನು ಮಾರದ್ನ ಅಂತ ಅಂದ್ಬಿಟ್ಟು ಅವನಿಗೆ ಗೊತ್ತಾಗತ್ತೆ. ಹಾಗೇನೆ ಇವನು ಏನ್ ಮಾಡ್ತಾನೆ ಮಧ್ಯ, ಇವನ್ ಐಟಮ್ ಇವನಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಐಟಮ್ ಕರೆಕ್ಟ್ ಆಗಿ ನಿಜ ಟ್ರಾನ್ಸ್ಫರ್ ಆಯ್ತು ಅಂತ ಗೊತ್ತಾಗಿದ ಪಕ್ಷದಲ್ಲಿ ಇದು ಏನಿರುತ್ತಲ್ಲ ಐಟಮ್, ಈ ದುಡ್ಡು ಇವನು ಇಸ್ಕೊಂಡಿರ್ತಾನೆ, ಕಸ್ಟಮರ್ ಇಂದ ಈ ಅಮೌಂಟ್ ಇವನು ಇಸ್ಕೊಂಡಿರ್ತಾನೆ, ಇವನು ಡೆಲಿವರಿ ಆದ್ಮೇಲೆ ಈ ಅಮೌಂಟ್ ಅನ್ನ ಅವನಿಗೆ ಕೊಡ್ತಾನೆ. ಸೊ ಹಾಗಾಗಿ ಪೇಪಾಲ್ ಇಂಟರ್ಮೀಡಿಯರಿ ಆಗಿ ವರ್ಕ್ ಮಾಡ್ತಾನೆ. ಯಾವ್ದ್ರಲ್ಲಿ, ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಬಿಸ್ನೆಸ್ ಆಗ್ಬೇಕಾದ್ರೆ ಅಂದ್ಬಿಟ್ಟು. ಪೇಪಾಲ್ ರಿಸೀವ್ಸ್ ಮನಿ ಫ್ರಮ್ ದ ಬೈಯರ್ ಅಂಡ್ ಸೆಂಡ್ ಇಟ್ ಟು ಸೆಲ್ಲರ್ ಆಫ್ಟರ್ ಗೂಡ್ಸ್ ಹ್ಯಾವ್ ಬೀನ್ ಶಿಪ್ಡ್ ಅಂಡ್ ಅಕ್ಸೆಪ್ಟೆಡ್ ಬೈ ಬೈಯರ್. ಯಾವಾಗ ಒಬ್ಬ ಬೈಯರ್ ಕಸ್ಟಮರ್ ಇಂದ
ಐಟಮ್ ಬರುತ್ತೆ. ಇವನು ಪೇಮೆಂಟ್ ನ ಪೇಪಾಲ್ ಮಾಡಿರ್ತಾನೆ. ಯಾವಾಗ ಐಟಮ್ ಕರೆಕ್ಟ್ ಆಗಿರೋ ಕಂಡೀಷನ್ ಅಲ್ಲಿ ಇವನು ಡೆಲಿವರಿ ಆಯ್ತು ಅಂತಾನೆ ಅವಾಗ ಮಾತ್ರನೇ ಈ ಅಮೌಂಟ್ ನ ಈ ಪೇಪಾಲ್ ಸೆಲ್ಲರ್ಗೆ ಕಳಿಸ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಕಾನ್ಸೆಪ್ಟ್ ಅರ್ಥ ಆಯ್ತು. ಸಿಂಪಲ್ ಆಗಿರುತ್ತೆ. 1 ಮಾರ್ಕ್ಸ್ ಕೇಳ್ತು ಅಂತಂದ್ರೆ ಆ ಮೀನಿಂಗ್ ನ ಬರೀರಿ, ಅಥವಾ 2 ಮಾರ್ಕ್ಸ್ ಕೇಳಿದ್ರು ಅಂದ್ರೆ ಮೀನಿಂಗ್ ಬರೆದ್ರೆ ಸಾಕಾಗಿರುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ಈಗ ಮೇನ್ ಇನ್ನೂ ಇಂಪಾರ್ಟೆಂಟ್ ಆಗಿ ಏನಂತಂದ್ರೆ ಟ್ರೆಡಿಷನಲ್ ಬಿಸ್ನೆಸ್ ಮತ್ತೆ ಈ ಬಿಸ್ನೆಸ್ ಇರ್ತಕ್ಕಂತಹ ಡಿಫ್ರೆನ್ಸಸ್ ಗಳು ಏನು ಅನ್ನೋದನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ತಾ ನೋಡೋಣ. ಓಕೆನಾ? ಹಾಗಾದ್ರೆ ಏನ್ ಟ್ರೆಡಿಷನಲ್ ಬಿಸ್ನೆಸ್ ಅಂತಂದ್ರೆ, ಟ್ರೆಡಿಷನಲ್ ಬಿಸ್ನೆಸ್ ಅಂತಂದ್ರೆ ನಾನು ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾವು ರೆಗ್ಯುಲರ್ ಆಗಿ ಬೇಕಾದಂತಹ ಐಟಮ್ ಗಳನ್ನ ಏನ್ ಮಾಡ್ತೀವಿ, ಆಫ್ಲೈನ್ ಅಲ್ಲಿ, ಅಂದ್ರೆ ನಾವು ಮನೆಯಿಂದ ಹೊರಟು ಒಂದು ಬಿಸ್ನೆಸ್ ಅಲ್ಲಿ ಎಲ್ಲಿ ಸಿಗುತ್ತೆ, ಒಂದು ಶಾಪಿಂಗ್ ಮಾಲ್ ಆಗಿರ್ಬೋದು ಅಥವಾ ಅಂಗಡಿಗಳಿಗೆ ಹೋಗಿ ತಗೊಳ್ಳೋದನ್ನ ಟ್ರೆಡಿಷನಲ್ ಮೆಥಡ್ ಅಂತ ಹೇಳ್ತಾರೆ ಅನ್ನೋದನ್ನ ಹೇಳಿದೀನಿ ಈಗಾಗಲೇ. ಹಾಗಾದ್ರೆ ಟ್ರೆಡಿಷನಲ್ ಮೆಥಡ್ಗೂ ಈ ಬಿಸ್ನೆಸ್ ಆನ್ಲೈನ್ ಬಿಸ್ನೆಸ್ಗೂ ಯಾವ ತರ ಇದೆ, ಡಿಫ್ರೆನ್ಸಸ್ ಗಳು ಏನು ಅನ್ನೋದನ್ನ ನೋಡೋಣ. ಈಸ್ ಆಫ್ ಫಾರ್ಮೇಶನ್, ಈ ಬಿಸ್ನೆಸ್ ನ ಎಸ್ಟಾಬ್ಲಿಷ್ ಮಾಡ್ಬೇಕು ಅಂತಂದ್ರೆ ಯಾರಿಗ ಈಸಿ ಯಾರಿಗ ಕಷ್ಟ ಅನ್ನೋದನ್ನ ನೋಡೋಣ. ಟ್ರೆಡಿಷನಲ್ ಬಿಸ್ನೆಸ್ ಯಾರು ಒಂದು ಶಾಪ್ ಗಳನ್ನ ಇಟ್ಟು ಕೆಲಸಗಳನ್ನ ಮಾಡಿ, ಒಬ್ರು ಎಂಪ್ಲಾಯಿಗಳನ್ನ ಇಟ್ಟು ಕರೆಂಟ್ ಬಿಲ್ ಗಳನ್ನ ಕಟ್ಕೊಂಡು, ಹಾಗೇನೆ ಅದನ್ನ ದಿನಾಗ್ಲೂ ಓಪನ್ ಮಾಡ್ಕೊಂಡು ಅವ್ನು ಇನ್ವೆಸ್ಟ್ಮೆಂಟ್ ಮಾಡಿ ಮಾಡ್ತಾನಲ್ಲ, ಅದನ್ನ ಟ್ರೆಡಿಷನಲ್ ಬಿಸ್ನೆಸ್ ಅಂತಾನೆ. ಈ ತರದ ಬಿಸ್ನೆಸ್ ನ ಫಾರ್ಮೇಟ್ ಮಾಡ್ಲಿಕ್ಕೆ ಡಿಫಿಕಲ್ಟ್ ಆಗುತ್ತೆ, ಕಷ್ಟ ಆಗುತ್ತೆ. ಯಾಕೆ? ಇದಕ್ಕೆ ಕ್ಯಾಪಿಟಲ್ ಬೇಕು, ಟೈಮ್ ಬೇಕು, ಎಲ್ಲವನ್ನು ಕೊಡ್ಬೋದು. ಅದೇ ಈ ಬಿಸ್ನೆಸ್ ನ ಮಾಡ್ತೀನಿ ಅಂತಂದ್ರೆ ತುಂಬಾ ಸಿಂಪಲ್ ಆಗಿ ಕೆಲಸಗಳು ಆಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಫಿಸಿಕಲ್ ಪ್ರೆಸೆನ್ಸ್ ಇರ್ಬೇಕಾ ಅಂತಂದ್ರೆ ಟ್ರೆಡಿಷನಲ್ ಮೆಥಡ್ ಆಫ್ ಬಿಸ್ನೆಸ್ ಅಲ್ಲಿ ಒಬ್ಬ ಪರ್ಸನ್ ಯಾವಾಗ್ಲೂ ಇರ್ಲೇಬೇಕಾಗತ್ತೆ. ಈ ಬಿಸ್ನೆಸ್ ಅಲ್ಲಿ ಒಬ್ಬ ಪರ್ಸನ್ ಇರ್ತಾನೆ, ಆದ್ರೆ ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂತ ತರ ಒಂದು ಆಫೀಸ್, ಒಂದು ಅಂಗಡಿ ಓಪನ್ ಮಾಡ್ಕೊಂಡು ಆ ತರ ಅವ್ನು ಇರೋದಿಲ್ಲ. ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಕೆಲಸಗಳನ್ನ ಮಾಡ್ತಾನೆ. ಇದಕ್ಕೆ ಫಿಸಿಕಲ್ ಪ್ರೆಸೆನ್ಸ್ ಒಬ್ಬ ವ್ಯಕ್ತಿದು ಇರೋದಿಲ್ಲ. ಈಗ ನೀವು ಅಂಗಡಿಗೆ ಹೋಗಿ ಏನೋ ಐಟಮ್ ತಗೊಳ್ತೀರಾ ಅಂತಂದ್ರೆ ಅಂಗಡಿಯಲ್ಲಿ ವ್ಯಾಪಾರ ಮಾಡೋರು ಇರ್ಲೇಬೇಕಾನೆ. ಆದ್ರೆ ಆನ್ಲೈನ್ ಬಿಸ್ನೆಸ್ ಅಲ್ಲಿ ಅವ್ರು ಯಾರೋ ಬೇರೆ ಕಡೆ ಕುತ್ಕೊಂಡಿರ್ತಾರೆ, ನೀವು ಅಂಗಡಿಗೆ ಹೋಗಿರಂಗಿಲ್ಲ, ಆನ್ಲೈನ್ ನಿಮ್ ಮನೇಲೆ ಕುತ್ಕೊಂಡು ಆರ್ಡರ್ ಮಾಡ್ತಿರ್ತೀರಲ್ಲ. ಸೊ ಹಾಗಾಗಿ ಒಬ್ಬ ವ್ಯಕ್ತಿಯ ಫಿಸಿಕಲ್ ಪ್ರೆಸೆನ್ಸ್ ನಿಮ್ಗೆ ಇಂಪಾರ್ಟೆಂಟ್ ಇರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಲೊಕೇಶನಲ್ ರಿಕ್ವೈರ್ಮೆಂಟ್ ಇರುತ್ತಾ ಇರಲ್ವಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಪ್ರಾಕ್ಸಿಮಿಟಿ ಅಂತಂದ್ರೆ ಬೇಕು ಮತ್ತೆ ಬೇಕಾಗಿರುತ್ತೆ. ಟ್ರೆಡಿಷನಲ್ ಮೆಥಡ್ ಅಲ್ಲಿ ಪ್ರಾಕ್ಸಿಮಿಟಿ ಇರುತ್ತೆ. ಏನಂತಂದ್ರೆ ಬೇಕಾಗಿರುತ್ತೆ. ಯಾವ ತರ ಅಂತಂದ್ರೆ ದ ಸೋರ್ಸ್ ಆಫ್ ರಾ ಮೆಟೀರಿಯಲ್ ಆರ್ ದ ಮಾರ್ಕೆಟ್ ಫಾರ್ ದ ಪ್ರಾಡಕ್ಟ್ ಈಸ್ ರಿಕ್ವೈರ್ಡ್. ಒಂದು ಪ್ರಾಡಕ್ಟ್ ಗಳನ್ನ ಕರೆಕ್ಟ್ ಆಗಿ ಸ್ಟೋರ್ ಮಾಡ್ಕೊಳಕ್ಕಾಗ್ಲಿ ಅಥವಾ ಡೆಲಿವರಿ ಕೊಡ್ಬೇಕು ಅಂತಂದ್ರೆ ನಮ್ಮ ಹತ್ರ ಸ್ಟೋರೇಜ್ ಇರ್ಬೇಕು ತಾನೆ ಕರೆಕ್ಟ್ ಆಗಿ. ಆ ತರ ಟೈಮ್ ಅಲ್ಲಿ ನಮ್ಗೆ ಲೊಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ರೆ. ಅದೇ ಈ ಬಿಸ್ನೆಸ್ ಅಲ್ಲಿ ಆ ತರದ್ದು ಲೊಕೇಶನ್ ಏನು ರಿಕ್ವೈರ್ಮೆಂಟ್ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಕಾಸ್ಟ್ ಆಫ್ ಸೆಟಪ್, ಇದನ್ನ ಎಸ್ಟಾಬ್ಲಿಷ್ ಮಾಡಕ್ಕೆ ಯಾವ ತರ ಖರ್ಚು ಬರುತ್ತೆ. ಟ್ರೆಡಿಷನಲ್ ಮೆಥಡ್ ಅಲ್ಲಿ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ತುಂಬಾ ಖರ್ಚು ಬರುತ್ತೆ, ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಅದೇನೆ ಈ ಬಿಸ್ನೆಸ್ ಅಲ್ಲಿ ತುಂಬಾ ಖರ್ಚುಗಳು ಬರೋದಿಲ್ಲ. ಕಾಸ್ಟ್ ಆಫ್ ಏನು ಸೆಟ್ಟಿಂಗ್ ಅಪ್, ಅದನ್ನ ಎಸ್ಟಾಬ್ಲಿಷ್ ಮಾಡ್ತೀನಿ ಅಂದ್ರೆ ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ಜಾಸ್ತಿ ದುಡ್ಡು ಬೇಕು, ಅದೇ ಈ ಬಿಸ್ನೆಸ್ ಅಲ್ಲಿ ಕಮ್ಮಿ ಇದ್ರೆ ಸಾಕು ಅಂತ ಹೇಳ್ತಾ ಇದಾರೆ. ಆಪರೇಟಿಂಗ್ ಕಾಸ್ಟ್ ಏನ್ ಹೇಳ್ತಿದ್ರೆ, ಅಲ್ಲಿ ದಿನನಿತ್ಯ ಖರ್ಚಿಗೂ ಬೇಕಲ್ಲ, ಅದು ಟ್ರೆಡಿಷನಲ್ ಮೆಥಡ್ ಅಲ್ಲಿ ತುಂಬಾ ಜಾಸ್ತಿ ಇರುತ್ತೆ, ಅದೇ ಈ ಬಿಸ್ನೆಸ್ ಅಲ್ಲಿ ಕಮ್ಮಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಟ್ರೆಡಿಷನಲ್ ಮೆಥಡ್ ಅಲ್ಲಿ ಏನೋ ಪ್ರತಿಯೊಂದು ಪ್ರಾಡಕ್ಟ್ ತಂದಿರ್ಬೇಕು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು, ಎಂಪ್ಲಾಯಿ ಪೇಮೆಂಟ್ ಕೊಡ್ಬೇಕು, ಇವೆಲ್ಲ ಮಾಡ್ಬೇಕು. ಅದೇ ಆನ್ಲೈನ್ ಆಯ್ತು ಅಂತಂದ್ರೆ ಒಂದು ಸಿಸ್ಟಮ್ ಇದ್ರೆ ಸಾಕು, ಇಂಟರ್ನೆಟ್ ಕನೆಕ್ಟಿವಿಟಿ ಹಾಕ್ಸಿದ್ರೆ ಸಾಕು. ಅದಕ್ಕೆ ಯಾವಾಗ ಇಂಟರ್ನೆಟ್ ಖಾಲಿ ಆಗುತ್ತೆ ಒಂದ್ಸಲ ಅವನು ಅದಕ್ಕೆ ರೀಚಾರ್ಜ್ ಮಾಡಿದ್ರೆ ಸಾಕಾಗಿರುತ್ತೆ. ಬಾಡಿಗೆ ಕಟ್ಟಬೇಕು ಅನ್ನೋ ನೆಸೆಸಿಟಿ ಇರೋದಿಲ್ಲ. ಮತ್ತೆ ಹಾಗೇನೆ ಇನ್ನೇನು ಎಂಪ್ಲಾಯೀಸ್ ಗಳಿಗೆ ಕೆಲಸ ಇಟ್ಟು ಮಾಡ್ತೀವಿ ಅನ್ನೋದು ದೊಡ್ಡ ಲೆವೆಲ್ಗೆ ಏನು ಇರಂಗಿಲ್ಲ. ಹಾಗಾಗಿ ಆಪರೇಷನ್ ಕಾಸ್ಟ್ ಆ ಟ್ರೆಡಿಷನಲ್ ಮೆಥಡ್ ಅಲ್ಲಿ ತುಂಬಾ ಜಾಸ್ತಿ, ಆದ್ರೆ ಈ ಬಿಸ್ನೆಸ್ ಅಲ್ಲಿ ಕಮ್ಮಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ರೆಸ್ಪಾನ್ಸ್ ಟೈಮ್ ಫಾರ್ ಮೀಟಿಂಗ್, ಏನು ಒಬ್ಬ ಕಸ್ಟಮರ್ ನ ಮಾತಾಡ್ಸಕ್ಕೆ, ಮೀಟ್ ಮಾಡ್ಲಿಕ್ಕೆ ಅಥವಾ ಒಪಿನಿಯನ್ ತಗೊಳಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ರೆಸ್ಪಾನ್ಸ್ ಟೈಮ್ ಫಾರ್ ಮೀಟಿಂಗ್ ಕಸ್ಟಮರ್ ರಿಕ್ವೈರ್ಮೆಂಟ್, ಕಸ್ಟಮರ್ ಗೆ ಏನ್ ಬೇಕು ಅಂತ ಅಂದ್ಬಿಟ್ಟು ಕೇಳಿ ತಿಳ್ಕೊಂಡು ಡೆಲಿವರಿ ಕೊಡೋ ಅಷ್ಟೊತ್ತಿಗೆ ಟ್ರೆಡಿಷನಲ್ ಮೆಥಡ್ ಅಲ್ಲಿ ತುಂಬಾ ಟೈಮ್ ಜಾಸ್ತಿ ಯೂಸ್ ಆಗ್ಬಿಡುತ್ತೆ. ಲಾಂಗ್ ಟರ್ಮ್ ರಿಕ್ವೈರ್ಡ್, ತುಂಬಾ ಜಾಸ್ತಿ ಟೈಮ್ ಬೇಕು. ಆದ್ರೆ ಇನ್ಸ್ಟಂಟೇನಿಯಸ್, ಏನು ಅದೇ ಆನ್ಲೈನ್ ಪರ್ಚೇಸ್ ಆಯ್ತು ಅಂತಂದ್ರೆ ನಿಮಗೆ ಯಾವ ಐಟಮ್ ಬೇಕೋ ನೀವು ಆನ್ಲೈನ್ ಅಲ್ಲಿ ನೋಡಿ ಆರಾಮ್ಸೆ ಈಸಿಯಾಗಿ ಟಕ್ ಅಂತ ಅಂದ್ಬಿಟ್ಟು ತಗೊಳ್ಬಹುದು. ಹಾಗೆ ಒಪಿನಿಯನ್ ಕೂಡ, ಯಾರಿಗೆ ಕಸ್ಟಮರ್ ಒಪಿನಿಯನ್, ನಿಮ್ ಯಾರು ಸೆಲ್ಲರ್ ಇರ್ತಾರೆ, ನೀನು ಐಟಮ್ ಬಂದಿದ ತಕ್ಷಣ, ಡೆಲಿವರಿ ಸಿಕ್ಕಿದ ತಕ್ಷಣ ನೀವು ಒಪಿನಿಯನ್ ನ ಶೇರ್ ಮಾಡಬಹುದು ಅಂದ್ಬಿಟ್ಟು ಹೇಳ್ತಾ ಇದಾರೆ. ಬಿಸ್ನೆಸ್ ಪ್ರೋಸೆಸ್ ಅಂಡ್ ಲೆಂತ್ ಆಫ್ ದ ಸೈಕಲ್, ಬಿಸ್ನೆಸ್ ಪ್ರೋಸೆಸ್ ಯಾವ ತರ ನಡೆಯುತ್ತೆ, ಬಿಸ್ನೆಸ್ ಸೈಕಲ್ ಯಾವ ತರ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೀಕ್ವೆನ್ಶಿಯಲ್ ಪ್ರೊಸೀಜರ್, ಪರ್ಚೇಸ್, ಪ್ರಾಡಕ್ಟ್ ಸೇಲ್ಸ್, ಪ್ರೊಡಕ್ಷನ್ ಸೇಲ್ಸ್, ದ ಬಿಸ್ನೆಸ್ ಪ್ರೋಸೆಸ್ ಸೈಕಲ್ ಇಸ್ ಲಾಂಗರ್. ಇಲ್ಲಿ ಹೇಳ್ತಾ ಇದ್ರೆ ಪ್ರೊಡಕ್ಷನ್ ಸೈಕಲ್ ಎಲ್ಲವೂ ತುಂಬಾನೇ ಜಾಸ್ತಿ ಇರುತ್ತೆ, ಟೈಮ್ ತುಂಬಾನೇ ತಗೊಳ್ತಾ ಇರುತ್ತೆ.
ಹಾಗಾಗಿ ಯಾವ್ದು ಲೆಂತ್ ಆಫ್ ಸೈಕಲ್ ಇದು ತುಂಬಾ ಲಾಂಗ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇಲ್ಲಿ ಸೈಮಲ್ಟೇನಿಯಸ್ ಬಿಸ್ನೆಸ್ ಪ್ರೋಸೆಸ್ ಸೈಕಲ್ ಇಸ್ ಶಾರ್ಟರ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬಿಸ್ನೆಸ್ ಸೈಕಲ್ ಅಂತ ಅನ್ನೋದು ಬಾರಿ ಬೇಗನೆ ಮುಗಿಯುತ್ತೆ ಒಂದು ಬಿಸ್ನೆಸ್ ಆಕ್ಟಿವಿಟಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾವ್ದ್ರಲ್ಲಿ ಟ್ರೆಡಿಷನಲ್ ಮೆಥಡ್ ಅಲ್ಲಿ ತುಂಬಾ ಲಾಂಗ್ ಟೈಮ್ ತಗೊಳುತ್ತೆ, ಬಟ್ ಇಲ್ಲಿ ಶಾರ್ಟ್ ಸ್ಪಾನ್ ತಗೊಳುತ್ತೆ ಅಂತ ಅಂದ್ಬಿಟ್ಟು ಈ ಬಿಸ್ನೆಸ್ ಅಲ್ಲಿ ಹೇಳ್ತಿದ್ರೆ. ಈಸ್ ಆಫ್ ಗೋಯಿಂಗ್ ಗ್ಲೋಬಲ್, ಇಂಟರ್ನ್ಯಾಷನಲ್ ಮಾರ್ಕೆಟ್ ಗೆ ಹೋಗ್ತಕ್ಕಂತಹ ಆಪರ್ಚುನಿಟಿ ಯಾರಿಗೆ ಅಡ್ವಾಂಟೇಜ್ ಅಂತಂದ್ರೆ ಇಲ್ಲಿ ಈ ಬಿಸ್ನೆಸ್ ಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂತಂದ್ರೆ ಬಾರ್ಡರ್ ಬಿಟ್ಟು ಬೇರೆ ದೇಶದಲ್ಲೆಲ್ಲ ಬೇಕಾದ್ರೆ ಆನ್ಲೈನ್ ಅಲ್ಲಿ ಸೇಲ್ ಮಾಡ್ಬೋದು. ಬಟ್ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಎಲ್ಲಿ ಯಾವ ಜಾಗದಲ್ಲಿ ಬಿಸ್ನೆಸ್ ನ ಮಾಡಿದ್ರೆ ಅಲ್ಲಿ ಮಾತ್ರ ಅವರು ಬಿಸ್ನೆಸ್ ನಡೆಸಬೇಕಾಗುತ್ತೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಹೋಗ್ಲಿಕ್ಕೆ ಅವ್ರಿಗೆ ಆಪರ್ಚುನಿಟಿ ಸಿಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ನೇಚರ್ ಆಫ್ ಹ್ಯೂಮನ್ ರಿಸೋರ್ಸ್, ಅಲ್ಲಿ ಯೂಸ್ ಮಾಡ್ತಕ್ಕಂತಹ ಹ್ಯೂಮನ್ ರಿಸೋರ್ಸ್ ಯಾವ ತರ ಇರಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ದಟ್ ಇಸ್ ನಥಿಂಗ್ ಬಟ್ ಪರ್ಸನಲ್ ಅಂತಂದು ಹೇಳ್ತಾರೆ. ಓಕೆನಾ. ಸೆಮಿ ಸ್ಕಿಲ್ಡ್ ಅಂಡ್ ಈವನ್ ಅನ್ಸ್ಕಿಲ್ಡ್ ಮೆನ್ ಪವರ್ ನೀಡೆಡ್. ಏನ್ ಹೇಳ್ತಾ ಇದ್ರೆ ಇಲ್ಲಿ ಒಂದ್ ಸ್ವಲ್ಪ ಈಗ ಯಾರೋ ಒಂದು ಟೀ ಹೋಟೆಲ್ ನ ನಡೆಸ್ತಾರೆ ಅಂತಂದ್ರೆ ಅದ್ರ ಬಗ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಶನ್ ತಿಳ್ಕೊಂಡಿದ್ರು ಸಾಕಾಗಿರುತ್ತೆ. ಇನ್ನ ತಿಳ್ಕೊಂಡು ಯಾರು ಏನದು ಇಲ್ಲಿಟ್ರೇಟ್ಸ್ ಇರ್ತಾರೆ, ಈಗ ನೋಡಿ ಇಲ್ಲಿ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅವ್ರಿಗೆ ABCD ಬರಂಗಿಲ್ಲ, ಅವ್ರೇನು ಓದಿರಲ್ಲ, ಆದ್ರೂ ಬಿಸ್ನೆಸ್ ನ ಚೆನ್ನಾಗಿ ಮಾಡ್ತಿರ್ತಾರೆ ಅಲ್ವಾ. ಸೊ ಸ್ಕಿಲ್ಡ್ ಆಗೇ ಇರ್ಬೇಕು ಅಂತ ಏನಿಲ್ಲ, ಅನ್ಸ್ಕಿಲ್ಡ್ ಅವರು ಕೂಡ ಈ ಬಿಸ್ನೆಸ್ ನ ಟ್ರೆಡಿಷನಲ್ ಬಿಸ್ನೆಸ್ ನ ಮಾಡ್ಬೋದು ಅಂತ ಹೇಳ್ತಾ ಇದ್ರೆ. ಆದ್ರೆ ಈ ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ಟೆಕ್ನಿಕಲಿ ಅಂಡ್ ಪ್ರೊಫೆಷನಲಿ ಕ್ವಾಲಿಫೈಡ್ ಪರ್ಸನ್ ನೀಡೆಡ್. ನಿಮ್ಗೆ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತೀನಿ, ಸೇಲ್ ಮಾಡ್ತೀನಿ ಅಂತಂದ್ರೆ ಆ ಆನ್ಲೈನ್ ಬಗ್ಗೆ ಏನಾದ್ರೂ ಐಡಿಯಾ ಇರಬೇಕು, ಟೆಕ್ನಿಕಲ್ ಆಗಿ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಪ್ರೊಫೆಷನಲಿ ಕೆಲಸಗಳು ಯಾವ ತರ ನಡೆಯುತ್ತೆ, ಅಲ್ಲೆಲ್ಲ ಇಂಗ್ಲಿಷ್ ಅಲ್ಲಿ ಕಾನ್ವರ್ಸೇಷನ್ ನಡೆಯುತ್ತೆ, ಅದೆಲ್ಲ ಹೇಗಾಗುತ್ತೆ, ಏನ್ ನಡೀತಿದೆ ಅಂತ ಅನ್ನೋದು ನಿಮ್ಗೆ ಅವ್ರಿಗೆ ಐಡಿಯಾ ಇರ್ಬೇಕಾಗತ್ತೆ. ಟ್ರೆಡಿಷನಲ್ ಮೆಥಡ್ ಅಲ್ಲಿ ಹ್ಯೂಮನ್ ರಿಸೋರ್ಸ್ ಸ್ಕಿಲ್ಡ್ ಆಗಿದ್ರು ನಡೆಯುತ್ತೆ, ಸ್ಕಿಲ್ಡ್ ಆಗದೆ ಹೋದ್ರು ನಡೆಯುತ್ತೆ. ಬಟ್ ಆನ್ಲೈನ್ ಬಿಸ್ನೆಸ್ ಅಲ್ಲಿ ಸ್ಕಿಲ್ಡ್ ಆಗಿರೋ ಪರ್ಸನ್ ಗಳೇ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಲಾಸ್ಟ್ ಏನಂತಂದ್ರೆ ಟ್ರಾನ್ಸಾಕ್ಷನ್ ಲೆಸ್. ಇದರಲ್ಲಿ ಮೋಸಗಳು ಆಗ್ತಕ್ಕಂತಹ ಚಾನ್ಸಸ್ ಯಾವ್ದ್ರಲ್ಲಿ ಜಾಸ್ತಿ ಅಂತಂದ್ರೆ ಈ ಬಿಸ್ನೆಸ್ ಅಲ್ಲಿ, ಆನ್ಲೈನ್ ಬಿಸ್ನೆಸ್ ಅಲ್ಲಿ ನೀವು ಬೇರೆ ಅಮೌಂಟ್ ಗೆ ಕಳಿಸ್ಬಿಡ್ಬೋದು, ಬೇರೆಯವ್ರ ಅಕೌಂಟ್ ಕೊಟ್ಟೋಗ್ಬಿಡ್ಬೋದು, ಅಥವಾ ನಿಮ್ಗೆ ಇಷ್ಟ ಆಗದೇ ಇರೋ ಪ್ರಾಡಕ್ಟ್ ಬಂದ್ಬಿಟ್ಟಿರ್ಬೋದು, ಸೊ ಡೆಲಿವರಿಲಿ ಡ್ಯಾಮೇಜ್ ಆಗಿರ್ಬೋದು. ಈ ತರ ರಿಸ್ಕ್ ಗಳು ನಿಮ್ಗೆ ಆನ್ಲೈನ್ ಅಥವಾ ಈ ಬಿಸ್ನೆಸ್ ಅಲ್ಲಿ ಜಾಸ್ತಿ. ಆದ್ರೆ ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ಟ್ರಾನ್ಸಾಕ್ಷನ್ ರಿಸ್ಕ್ ಕಡಿಮೆ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಕಾನ್ಸೆಪ್ಟ್ ನಿಮ್ಗೆ ಈಗ ಅರ್ಥ ಆಗ್ತಾ ಇದೆ. ಸೊ ಈಗ ನಾವು ಟ್ರೆಡಿಷನಲ್ ಬಿಸ್ನೆಸ್ ಮತ್ತೆ ಈ ಬಿಸ್ನೆಸ್ ಇರ್ತಕ್ಕಂತಹ 10 ಡಿಫ್ರೆಂಟ್ ಟೈಪ್ ಆಫ್ ಡಿಫರೆನ್ಸಸ್ ಗಳು ಏನು ಅನ್ನೋದು ಅರ್ಥ ಆಯ್ತು ನಿಮ್ಗೆ. ಎಕ್ಸಾಮ್ ಅಲ್ಲಿ ಎಕ್ಸ್ಪ್ಲೈನ್ ದ ಡಿಫರೆನ್ಸ್ ಬಿಟ್ವೀನ್ ಟ್ರೆಡಿಷನಲ್ ಬಿಸ್ನೆಸ್ ಮತ್ತೆ ಈ ಬಿಸ್ನೆಸ್ ಅಂತ ಕೊಟ್ರೆ ನೀವು ಇಷ್ಟು ಪಾಯಿಂಟ್ಸ್ ಗಳನ್ನ ಬರಿಬೇಕಾಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ, ಬೆನಿಫಿಟ್ ಆಫ್ ಈ ಬಿಸ್ನೆಸ್. ಈ ಬಿಸ್ನೆಸ್ ಮಾಡೋದ್ರಿಂದ, ಈ ಬಿಸ್ನೆಸ್ ಅಂತಂದ್ರೆ ಏನು, ನಾನು ಆಗ್ಲೇನೆ ತುಂಬಾ ಸಲ ಹೇಳ್ಬಿಟ್ಟಿದ್ದೀನಿ, ಯೂಸಿಂಗ್ ಕಂಡಕ್ಟಿಂಗ್ ಟ್ರೇಡ್, ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಯೂಸಿಂಗ್ ಎಲೆಕ್ಟ್ರಾನಿಕ್ ಡಿವೈಸ್. ಕಂಪ್ಯೂಟರ್ ನ ಸಹಾಯದ ಮೂಲಕ ಮಾಡ್ತಕ್ಕಂತಹದ್ನೇ ಈ ಬಿಸ್ನೆಸ್ ಅಂತ ಹೇಳ್ತಾ ಇದ್ರೆ. ಹಾಗಾದ್ರೆ ಇದ್ರದ್ದು ಅಡ್ವಾಂಟೇಜ್ಗಳು ಇಲ್ಲಿ ನೋಡಿ, ಇಲ್ಲಿ ಬೆನಿಫಿಟ್ಸ್ ಅಂತ ಇದೆ. ಸರ್ ಬೆನಿಫಿಟ್ ಅಂತ ಹೇಳ್ಕೊಟ್ಬಿಟ್ರು, ಅಡ್ವಾಂಟೇಜ್ ಅಂತ ಹೇಳ್ಕೊಡ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೊಂಡು ಬರೆಯಕ್ ಹೋಗ್ಬಿಡಿ. ಬೆನಿಫಿಟ್ ಅಂದ್ರೂ ಒಂದೇ, ಇಂಪಾರ್ಟೆನ್ಸ್ ಅಂತಂದ್ರು ಒಂದೇನೆ, ಅಡ್ವಾಂಟೇಜಸ್ ಅಂತಂದ್ರು ಒಂದೇ, ಎಲ್ಲದಕ್ಕೂ ಇದೇ ಪಾಯಿಂಟ್ ಬರೆದ್ರು ನಡೆಯುತ್ತೆ. ಈಸ್ ಆಫ್ ಫಾರ್ಮೇಶನ್ ಅಂಡ್ ಲೋ ಇನ್ವೆಸ್ಟ್ಮೆಂಟ್ ರಿಕ್ವೈರ್ಡ್. ಇದನ್ನ ಆನ್ಲೈನ್ ಈ ಬಿಸ್ನೆಸ್ ಮಾಡಕ್ಕೆ ತುಂಬಾ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇರಲ್ಲ, ಈಸಿಯಾಗಿ ಓಪನ್ ಮಾಡ್ಬಿಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಕನ್ವೀನಿಯನ್ಸ್. ಏನ್ ಕನ್ವೀನಿಯನ್ಸ್ ಅಂತಂದ್ರೆ, ನೀವು ಆನ್ಲೈನ್ ಪರ್ಚೇಸ್ ಮಾಡ್ಬೇಕು ಅಂತಂತಂದ್ರೆ ಓಕೆ, ನಾಳೆ ಬೆಳಿಗ್ಗೆ 10 ಗಂಟೆ ಆಗ್ಲಿ ಅಥವಾ ಮಧ್ಯಾಹ್ನ ಆಗ್ಲಿ ಅಂದ್ಬಿಟ್ಟು ಟೈಮ್ ನೋಡ್ತೀರಾ. ರಾತ್ರಿ ನಿಮಗೆ ನೆನಪಾಯ್ತು ಅಥವಾ ಸಂಜೆ ನೆನಪಾಯ್ತು ಅಂತಂದಿದ ತಕ್ಷಣ ಆನ್ಲೈನ್ ಅಲ್ಲಿ ಟಕ್ಕಂತ ಓಪನ್ ಮಾಡ್ತೀರಾ. ಅಂದ್ರೆ 24x7 ನಿಮ್ಗೆ ಯಾವ ಟೈಮ್ ಅಲ್ಲಿ ಬೇಕಾದ್ರೂ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಬೋದು. ವರ್ಷದ 365 ದಿನ ಯಾವಾಗ ಬೇಕಾದ್ರೂ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಬೋದು. ಇವತ್ ಮಳೆ ಬರ್ತೈತೆ, ಬೆಳಿಗ್ಗೆ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡೋಣ ಅಂತ ವೇಟ್ ಮಾಡ್ತೀರಾ? ಖಂಡಿತ ಇಲ್ಲ. ನಿಮ್ಗೆ ಯಾವಾಗ ಬೇಕೋ ಅವಾಗ ಆನ್ಲೈನ್ ಅಲ್ಲಿ ಕನ್ವೀನಿಯಂಟ್. ನಿಮಗೆ ಯಾವ ಕನ್ವೀನಿಯಂಟ್, ವರ್ಷದ 365 ದಿನ ಮಳೆ ಬರ್ಲಿ, ಬಿಸಿಲು ಬರ್ಲಿ, ಚಳಿ ಇರ್ಲಿ, ನಿಮಗೆ ಬೇಕಾದಂತ ಆನ್ಲೈನ್ ಐಟಮ್ ಗಳನ್ನ ಆನ್ಲೈನ್ ಅಲ್ಲಿ ತರಿಸ್ಕೊಳ್ಬಹುದು. ಕನ್ವೀನಿಯಂಟ್ ಆಗಿರುತ್ತೆ, ನಿಮ್ಗೆ ಯಾವಾಗ ಬೇಕಾದ್ರೂ ತರಿಸಬಹುದು. ಸ್ಪೀಡ್. ಏನ್ ಸ್ಪೀಡ್ ಅಂತಂದ್ರೆ, ನಿಮಗೆ ಏನು ಆನ್ಲೈನ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ ತಕ್ಷಣ ಒಂದು ಸರ್ಟನ್ ಟೈಮ್ ಅಂತ ಇರುತ್ತೆ, ಅಷ್ಟು ಒಳಗೆ ನಿಮಗೆ ಡೆಲಿವರಿ ಸಿಗುತ್ತೆ ಸ್ಪೀಡ್ ಆಗಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಇನ್ನೊಂದು ಅಡ್ವಾಂಟೇಜ್ ಏನು, ಗ್ಲೋಬಲ್ ರೀಚ್ ಅಥವಾ ಆಕ್ಸೆಸ್. ಬಿಸ್ನೆಸ್ ಬರೀ ಲೋಕಲ್ ಮಾರ್ಕೆಟ್ ಅಲ್ಲಿ ಮಾತ್ರನೇ ಬಿಸ್ನೆಸ್ ನಡೆಸ್ತಾರೆ ಅಂತಲ್ಲ, ಪ್ರಪಂಚದ ಬೇರೆ ಕಂಟ್ರಿಗೂ ಆನ್ಲೈನ್ ಬಿಸ್ನೆಸ್ ನ ಮಾಡ್ಬೋದು ಅಥವಾ ಈ ಬಿಸ್ನೆಸ್ ನ ನಡೆಸಬಹುದು ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಫೈನಲಿ ಮೂವ್ಮೆಂಟ್ ಟುವರ್ಡ್ಸ್ ಎ ಪೇಪರ್ಲೆಸ್ ಸೊಸೈಟಿ. ತುಂಬಾ ಇಂಪಾರ್ಟೆಂಟ್ ಗೈಸ್ ಇದು. ಏನು ಪೇಪರ್ಲೆಸ್ ಸೊಸೈಟಿ, ಮೂವ್ ಟುವರ್ಡ್ಸ್ ಪೇಪರ್ಲೆಸ್ ಸೊಸೈಟಿ ಅಂತಂದ್ರೆ ನಾವ್ ಏನ್ ಮಾಡ್ತೀವಿ, ಪೇಪರ್ ಗಳನ್ನ ತುಂಬಾನೇ ಕನ್ಸ್ಯೂಮ್ ಮಾಡ್ತೀವಿ. ಕರೆಕ್ಟಾ? ಒಂದು ರೆಸಿಪ್ಟ್ ನ ಹಾಕಲ್ಬೇಕು ಅಂತಂದ್ರೆ, ಏನೇ ಮಾಡ್ಬೇಕು ಅಂತಂದ್ರೆ
ಒಂದು ರಿಸಿಪ್ಟ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಪೇಪರ್ ಬೇಕಾಗುತ್ತೆ. ಪೇಪರ್ ಮಾಡ್ಬೇಕು ಅಂತಂದ್ರೆ ಎಗೇನ್ ಡಿಫಾರೆಸ್ಟೇಷನ್ ಅಂದ್ರೆ ಕಾಡನ್ನ ಕಡಿಬೇಕಾಗುತ್ತೆ. ಯಾಕಂದ್ರೆ ಪೇಪರ್ ಮಾಡ್ಬೇಕು ಅಂತಂದ್ರೆ ಏನ್ ಬೇಕು, ರಾ ಮೆಟೀರಿಯಲ್ ವುಡ್ ಬೇಕು, ಮರಗಳು ಬೇಕು ಅಂತಂದ್ರೆ ಮರಗಳನ್ನ ಕಡಿಬೇಕಾಗುತ್ತೆ. ಸೊ ಹಾಗಾಗಿ ಸೊಸೈಟಿನ ಯಾವುದು ಪೇಪರ್ಲೆಸ್ ಸೊಸೈಟಿಗೆ, ಇನ್ನೂ ಪೇಪರ್ಗಳನ್ನೇ ಕಮ್ಮಿ ಯೂಸ್ ಮಾಡ್ತಕ್ಕಂತಹ ಸೊಸೈಟಿಗೆ ಮೂವ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಇದೆಲ್ಲ ಈ ಬಿಸ್ನೆಸ್ ನ ಅಡ್ವಾಂಟೇಜಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಈ ಬಿಸ್ನೆಸ್ ನ ಲಿಮಿಟೇಷನ್ಸ್ ಗಳು ಏನು ಅಂತ ಅಂದ್ಬಿಟ್ಟು ನೋಡೋಣ. ಲಿಮಿಟೇಷನ್ಸ್ ಅಂತಂದ್ರು ಒಂದೇ, ಡ್ರಾಬ್ಯಾಕ್ಸ್ ಅಂತಂದ್ರು ಒಂದೇ. ಓಕೆನಾ, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಲೋ ಪರ್ಸನಲ್ ಟಚ್ ಏನಿದೆ, ಆನ್ಲೈನ್ ಅಲ್ಲಿ ಯಾರೋ ಒಬ್ಬ ಕುತ್ಕೊಂಡು ಆನ್ಲೈನ್ ಅಲ್ಲಿ ಅವನು ಏನ್ ಮಾಡ್ತಾ ಇರ್ತಾನೆ, ಐಟಮ್ ಗಳನ್ನ ಸೇಲ್ ಮಾಡ್ತಾ ಇರ್ತಾರೆ. ನೀವ್ ಯಾರೋ ನಿಮ್ ಮನೆಯಿಂದ ಕುತ್ಕೊಂಡು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತೀರಾ. ನೀವು ಯಾವ ಪರ್ಸನ್ ಮಾಡ್ತಿದಾರೆ ಅನ್ನೋದು ನಿಮ್ಗೂ ಕಾಂಟ್ಯಾಕ್ಟ್ ಇರಲ್ಲ. ಯಾರ್ ಪರ್ಸನ್ ತಗೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ನೇಮ್ ಬಿಟ್ರೆ ಇನ್ನೇನು ಡೀಟೇಲ್ಸ್ ಅವ್ರಿಗೂ ಗೊತ್ತಿರಲ್ಲ. ಸೊ ಹಾಗಾಗಿ ಪರ್ಸನಲ್ ಕಾಂಟ್ಯಾಕ್ಟ್ ಯಾರಲ್ಲೂ ಇರೋದಿಲ್ಲ. ಅದೇ ನೀವು ಟ್ರೆಡಿಷನಲ್ ಬಿಸ್ನೆಸ್ ಮೆಥಡ್ ಅಲ್ಲಿ ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ನಿಮ್ ಮನೆಯಿಂದ ನೀವು ಅಂಗಡಿಗೆ ಹೋಗ್ತೀರಾ, ಅಂಗಡಿಲಿ ಯಾರೋ ವ್ಯಾಪಾರ ಮಾಡೋರು ಇರ್ತಾರೆ, ಅಂಗಡಿಯವರು ನೀವು ಪರಿಚಯ ಆಗ್ತಾರೆ, ಪರ್ಸನಲ್ ಟಚ್ ಇರುತ್ತೆ. ಆದ್ರೆ ಆನ್ಲೈನ್ ಅಲ್ಲಿ ನಿಮ್ಗೆ ಪರ್ಸನಲ್ ಟಚ್ ಇರೋದಿಲ್ಲ. ಅದೇನೆ ಲಿಮಿಟೇಷನ್ಸ್ ಆಫ್ ಈ ಬಿಸ್ನೆಸ್. ಇನ್ಕಾಂಗ್ರೆನ್ಸ್ ಬಿಟ್ವೀನ್ ಆರ್ಡರ್ ಟೇಕಿಂಗ್, ಗಿವಿಂಗ್ ಆರ್ಡರ್, ಫುಲ್ಫಿಲ್ಮೆಂಟ್, ಸ್ಪೀಡ್. ಏನ್ ಹೇಳ್ತಿದ್ರೆ, ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡುದು, ಆರ್ಡರ್ ಹಾಕೋದೇನೋ ಈಸಿ, ಆದ್ರೆ ಡೆಲಿವರಿ ಬೇಗ ಬಂದ್ಬಿಡುತ್ತಾ, ವೇಟ್ ಮಾಡ್ಬೇಕಾಗುತ್ತೆ, ದಿನಗಳ ಗಟ್ಟಲೆ ವೇಟ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಆನ್ಲೈನ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡುದು ಅಥವಾ ಆನ್ಲೈನ್ ಅಲ್ಲಿ ಆರ್ಡರ್ ಹಾಕೋದು ತುಂಬಾ ಈಸಿ, ಆದ್ರೆ ಡೆಲಿವರಿ ಕೊಡೋದ್ರಲ್ಲಿ ಡಿಲೇ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ನೀಡ್ ಫಾರ್ ಟೆಕ್ನಾಲಜಿ, ಕೇಪಬಿಲಿಟಿ ಅಂಡ್ ಕಾಂಪಿಟೆನ್ಸ್ ಆಫ್ ಪಾರ್ಟೀಸ್ ಟು ಈ ಬಿಸ್ನೆಸ್. ಏನ್ ಅರ್ಥ ಅಂತಂದ್ರೆ, ಈಗ ನಿಮ್ಗೇನೋ ಮೊಬೈಲ್ ಯೂಸ್ ಮಾಡಕ್ ಬಂತು, ನಿಮಗೇನೋ ಇಂಟರ್ನೆಟ್ ಯೂಸ್ ಮಾಡಕ್ ಬಂತು, ನಿಮ್ಗೇನೋ ಆನ್ಲೈನ್ ಅಲ್ಲಿ ಹಿಂಗಾರು ಪರ್ಚೇಸ್ ಮಾಡ್ತೀರಾ ಅನ್ನೋದು ನಿಮಗೆ ಗೊತ್ತು. ಯಾಕಂತಂದ್ರೆ ನೀವು ತಿಳ್ಕೊಂಡಿದ್ದೀರಾ, ನೀವು ಲಿಟ್ರೇಟ್ಸ್ ಇದ್ದೀರಾ. ಅದೇನೆ ನಿಮ್ಮ ಪೇರೆಂಟ್ಸ್ ಗಳಿಗೆ ಹೋಗಿ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿ ಅಂತಂದ್ರೆ ಅರ್ಥ, ನಿಮ್ಮ ಅಜ್ಜಿಗೆ ಹೋಗ್ಬಿಟ್ಟು ಆನ್ಲೈನ್ ಅಲ್ಲಿ ಐಟಮ್ ಡೆಲಿವರಿ ಮಾಡ್ಲಿಕ್ಕೆ ಅಥವಾ ಆನ್ಲೈನ್ ಆರ್ಡರ್ ಮಾಡು ಅಂತಂದ್ರೆ ಮಾಡ್ತಾರ? ಖಂಡಿತ ಮಾಡ್ಲಿಕ್ಕೆ ಬರಂಗಿಲ್ಲ. ಸೊ ಹಾಗಾಗಿ ಏನಂತಂದ್ರೆ, ಈ ಟೆಕ್ನಾಲಜಿ ಯಾರಿಗೆ ಗೊತ್ತು ಅವ್ರಿಗೆ ಮಾತ್ರನೇ ಅದನ್ನ ಯುಟಿಲೈಸ್ ಮಾಡ್ಕೊಳ್ತಾರೆ, ಗೊತ್ತಿಲ್ಲ ಅಂತಂದವ್ರಿಗೆ ಕಷ್ಟ ಆಗ್ತಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇನ್ ಯಾವ್ದು ನೆಕ್ಸ್ಟ್ ಪಾಯಿಂಟ್, ಇನ್ಕ್ರೀಸ್ ದಿಸ್ ಡ್ಯೂ ಟು ಅನಾಮಿಟಿ ಅಂಡ್ ನಾನ್ ಟೆರೆಸಬಲ್ ಆಫ್ ಪಾರ್ಟೀಸ್. ಏನು, ಯಾವುದು ಇಲ್ಲಿ ಯಾವ ಪಾರ್ಟಿಗೂ ಯಾವ ಪಾರ್ಟಿಗೂ ಇಂಟರ್ಲಿಂಕ್ ಇರಂಗಿಲ್ಲ. ಕರೆಕ್ಟಾ? ಈಗ ನಿಮ್ಗೆ ಡ್ಯಾಮೇಜ್ ಆಗಿತ್ತು ಅಥವಾ ಏನಾರ ಆಯ್ತು ಅಂತಂದಿದ ತಕ್ಷಣ ನೀವು ಟ್ರೆಡಿಷನಲ್ ಮೆಥಡ್ ಅಲ್ಲಿ ಅವ್ರಿಗೆ ಹೋಗ್ಬಿಟ್ಟು ಹಿಂಗ್ ಆಯ್ತು ನಮಗೆ ಸಮಸ್ಯೆ ಅಂತ ಹೇಳ್ಬಿಡ್ತೀರಾ. ಬಟ್ ಆನ್ಲೈನ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಇಂಟ್ರಾಕ್ಷನ್ ಮಾಡಕ್ಕಾಗತ್ತಾ? ಮಾಡಕ್ಕಾಗಲ್ಲ. ಸೊ ಅದೊಂದು ಈ ಬಿಸ್ನೆಸ್ ನ ಲಿಮಿಟೇಷನ್ಸ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಏನು ಆಮೇಲೆ ಪೀಪಲ್ ರೆಸಿಸ್ಟೆನ್ಸ್. ಏನ್ ಪೀಪಲ್ ರೆಸಿಸ್ಟೆನ್ಸ್ ಅಂತಂದ್ರೆ, ಪೀಪಲ್ ಅಂತಂದ್ರೆ ಇಲ್ಲಿ ಎಂಪ್ಲಾಯೀಸ್ ಅಂತ ಅಂದ್ಬಿಟ್ಟು. ಏನು ಎಂಪ್ಲಾಯೀಸ್, ಯಾರು ಆನ್ಲೈನ್ ಬಿಸ್ನೆಸ್ ಒಳಗೆ ಕೆಲಸನ ಮಾಡ್ತಾ ಇದಾರೆ ಅವ್ರಿಗೆ ಟಾರ್ಗೆಟ್ ಗಳಿರುತ್ತೆ, ಅಥವಾ ಏನಂತಂದ್ರೆ ಟಾರ್ಚರ್ ಜಾಸ್ತಿ ಇರುತ್ತೆ, ಕೆಲಸದ ಬರ್ಡನ್ ಗಳು ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಅವ್ರಿಗೆ ಇನ್ಸೆಕ್ಯೂರಿಟಿ ತುಂಬಾ ಜಾಸ್ತಿ ಇರುತ್ತೆ, ಕೆಲಸಗಳನ್ನ ಬಿಟ್ಬಿಡ್ಬೋದು, 1-4 ತಿಂಗಳು ವರ್ಕ್ ಮಾಡ್ಬಿಟ್ಟು ಬಿಟ್ಬಿಡ್ಬೋದು, ಇಂಥ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. ಸೊ ಪೀಪಲ್ ರೆಸಿಸ್ಟೆನ್ಸ್ ಇದ್ರಲ್ಲಿ ಕಡಿಮೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಫೈನಲ್ ಆಗಿ ಇರ್ತಕ್ಕಂತಹ ಲಿಮಿಟ್ ಏನು ಅಂದ್ರೆ, ಎಥಿಕಲ್ ಫಾಲೋವರ್ಸ್. ಏನ್ ಎಥಿಕಲ್ ಫಾಲೋವರ್ಸ್ ಅಂತಂದ್ರೆ, ಈಗ ನೀವು ಆನ್ಲೈನ್ ಅಲ್ಲಿ ನಿಮ್ಗೆ ಬೇಕಾಗಿರೋದು ಎಲ್ಲವನ್ನೂ, ನಿಮಗೆ ಬೇಕು ಬೇಡವೋ ಐಟಮ್ಗಳನ್ನೆಲ್ಲಾನು ನೀವು ಸರ್ಚ್ ಮಾಡ್ತಾ ಇರ್ತೀರಾ. ಸೊ ಹಿಸ್ಟ್ರಿ ಎಲ್ಲ ಇರುತ್ತೆ. ಹಂಗೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ಬೇಕಾದ್ರೆ ನೀವು ಏನ್ ಮಾಡಿರ್ತೀರಾ, ಕೆಲವು ಸಲ ಆನ್ಲೈನ್ ಪೇಮೆಂಟ್ ನ ಯೂಸ್ ಮಾಡಿರ್ತೀರಾ, UPI ಯೂಸ್ ಮಾಡಿರ್ತೀರಾ, ಡೆಬಿಟ್ ಕಾರ್ಡ್ಗಳು, ಕ್ರೆಡಿಟ್ ಕಾರ್ಡ್ಗಳು ಯೂಸ್ ಮಾಡಿರ್ತೀರಾ. ಸೊ ಇಲ್ಲಿ ಮಿಸ್ಲೀಡ್ ಆಗ್ತಕ್ಕಂತಹದ್ದು ಇದು. ಏನಾದ್ರೂ ಆನ್ಲೈನ್ ಹ್ಯಾಕ್ ಆಯ್ತು ಅಂತಂದ್ರೆ ಈ ಡೀಟೇಲ್ಸ್ ಬೇರೆಯವ್ರಿಗೆ ಹೋಗ್ತಕ್ಕಂತಹ ಚಾನ್ಸಸ್ ಗಳು ತುಂಬಾ ಇರುತ್ತೆ. ಹಾಗಾಗಿ ಎಥಿಕಲ್ ಫಾಲೋವರ್ಸ್ ಕೆಲವು ಸಲ ಕಡಿಮೆ ಇರ್ಬೋದು. ನಿಮ್ಮ ಡೇಟಾವನ್ನ ಆ ಬಿಸ್ನೆಸ್ ಬೇರೆಯವ್ರಿಗೆ ಮಾಡ್ತಕ್ಕಂತಹ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಇವೆಲ್ಲ ಲಿಮಿಟೇಷನ್ಸ್ ಆಫ್ ಈ ಬಿಸ್ನೆಸ್. ಗೈಸ್, ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಯಾಕಂತಂದ್ರೆ ಇದೆಲ್ಲ ನೌತಿಂಗ್ ನಿಮ್ಗೆ ಗೊತ್ತಿಲ್ಲ ಅಂತಂತ ಚಾನ್ಸಸ್ ಗಳೇ ಇಲ್ಲ. ಈ ಕಾನ್ಸೆಪ್ಟ್ ಎಲ್ಲ ನಿಮ್ಗೆ ಈಗಾಗಲೇ ಅರ್ಥ ಆಗಿದೆ. ಓಕೆನಾ? ಜಸ್ಟ್ ಅಷ್ಟೇನೆ ನೀವು ಥಿಯರಿಟಿಕಲ್ ಮ್ಯಾನರ್ ಅಲ್ಲಿ ಕಲಿತಾ ಇದ್ದೀರಾ. ಏನೇನ ಕಲ್ತು ಒಂದ್ಸಲ ರಿವೈಸ್ ಮಾಡ್ಬಿಡೋಣ. ಇವತ್ತು ಏನು ಎಮರ್ಜಿಂಗ್ ಮೋಡ್ ಆಫ್ ಬಿಸ್ನೆಸ್ ಅನ್ನೋ ಚಾಪ್ಟರ್ ನಾವು ನೋಡ್ತಿದ್ದು. ಎಮರ್ಜಿಂಗ್ ಮೋಡ್ ಆಫ್ ಬಿಸ್ನೆಸ್ ಅಂತಂದ್ರೆ ಇವತ್ತಿನ ಟ್ರೆಂಡ್ ಗೆ ತಕ್ಕನಾಗಿ ನಡೀತಾ ಇರ್ತಕ್ಕಂತಹ ಬಿಸ್ನೆಸ್ ಅಂತಂದ್ರೆ ಏನು, ಈ ಎಮರ್ಜಿಂಗ್ ಮೋಡ್ ಆಫ್ ಬಿಸ್ನೆಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ನಿಮ್ಗೆ ಕ್ವಶನ್ ಬರುತ್ತೆ ಅನ್ನೋದು ಎಷ್ಟು ಮಾರ್ಕ್ಸ್ ಗೆ ನೋಡಿದ್ರೆ, ಅದಾದ್ಮೇಲೆ ಇದ್ರ ಮೀನಿಂಗ್ ಏನು ಅಂತ ಹೇಳ್ತಾರೆ. ಅದಾದ್ಮೇಲೆ ಎಮರ್ಜಿಂಗ್ ಮೋಡ್ ಆಫ್ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂತಹ ಬೇರೆ ಬೇರೆ ಮೆಥಡ್ ಗಳು ಏನು, ಆದ್ರೆ ನಾವು ಜಾಸ್ತಿ ಫೋಕಸ್ ಮಾಡ್ತಾ ಇರೋದು ಈ ಬಿಸ್ನೆಸ್ ಅಥವಾ ಡಿಜಿಟಲ್ ಬಿಸ್ನೆಸ್ ಕಡೆಗೆ ಅಂತ ಅಂದ್ಬಿಟ್ಟು ನೋಡಿದೀವಿ. ಆಯ್ತಾ? ಹಾಗೇನೆ ಈ ಬಿಸ್ನೆಸ್ ಅಂತಂದ್ರೇನು, ಇ ಕಾಮರ್ಸ್ ಅಂತಂದ್ರೇನು, ಎರಡಕ್ಕೂ ಇರ್ತಕ್ಕಂತಹ ಡಿಫರೆನ್ಸ್ ಏನು ಅಂದ್ಬಿಟ್ಟು ಸ್ಕೋಪ್ ಆಫ್ ಬಿಸ್ನೆಸ್ ಅಲ್ಲಿ 4 ಮೆಥಡ್ ನೋಡಿದ್ವಿ. B2B, B2C, ಇಂಟ್ರಾ ಬಿ ನೋಡಿದ್ವಿ, ಹಾಗೆ C2C ನೋಡಿದ್ವಿ. ಅದಕ್ಕೆ ವಿತ್ ಎಕ್ಸ್ಪ್ಲನೇಷನ್ ಮತ್ತೆ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟು ನೋಡಿದ್ವಿ.
ಪೇಪಾಲ್ ಅಂತ ಅಂದ್ರೆ ಯಾರು, ಹಾಗೇನೆ ಡಿಫ್ರೆನ್ಸ್ ಬಿಟ್ವೀನ್ ಟ್ರೆಡಿಷನಲ್ ಮೆಥಡ್ ಮತ್ತೆ ಮಾಡರ್ನ್ ಮೆಥಡ್ ಅಥವಾ ಈ ಬಿಸ್ನೆಸ್ ಇರ್ತಕ್ಕಂತಹ ಡಿಫ್ರೆನ್ಸಸ್ ಏನು ಅಂತ ಅಂದ್ಬಿಟ್ಟು 10 ಪಾಯಿಂಟ್ ಅಲ್ಲಿ ನೋಡಿದೀವಿ. ಈ ಬಿಸ್ನೆಸ್ ನ ಅಡ್ವಾಂಟೇಜಸ್ ಅಥವಾ ಬೆನಿಫಿಟ್ಸ್ ಗಳು ಹಾಗೆ ಈ ಬಿಸ್ನೆಸ್ ನ ಲಿಮಿಟೇಷನ್ಸ್ ಗಳನ್ನ ನೋಡಿದೀವಿ. ಗೈಸ್ ಇಲ್ಲಿಗೆ ನಿಮ್ಮ ಯಾವುದು ಎಮರ್ಜಿಂಗ್ ಮೋಡ್ ಆಫ್ ಬಿಸ್ನೆಸ್ ನ 70% ಆಫ್ ದ ಚಾಪ್ಟರ್ ಕಂಪ್ಲೀಟ್ ಆಯ್ತು. ಇನ್ 30% ಇದೆ, ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅಪ್ಲೋಡ್ ಮಾಡ್ಬಿಡ್ತೀನಿ. ಸೊ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ, ಅಲ್ಲಿಗೆ ನಿಮ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಸೊ ಇನ್ನೊಂದೇನಂತಂದ್ರೆ ಇದಕ್ಕೆ ಚಾಪ್ಟರ್ ಗೆ ಸಂಬಂಧಪಟ್ಟಂತಹ ಟೆಕ್ಸ್ಟ್ ಬುಕ್ NCERT ಟೆಕ್ಸ್ಟ್ ಬುಕ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡಿ. ನಿಮ್ಮ ಹತ್ರ ಯಾವ್ದು ಗೈಡ್ ಅಥವಾ ಏನ್ ಯೂಸ್ ಮಾಡ್ತಾ ಇದ್ರಲ್ಲ ಅದನ್ನ ಕುತ್ಕೊಂಡು ಒಂದ್ಸಲ ನೋಡಿ, ಕಂಪ್ಲೀಟ್ ಆಗಿ ಐಡಿಯಾ ಸಿಗುತ್ತೆ. ಓಕೆನಾ, ಟೈಮ್ ವೇಸ್ಟ್ ಮಾಡ್ಬೇಡಿ, ಕ್ಲಾಸ್ ಗಳನ್ನ ಬೇಗ ಮುಗಿಸ್ಕೊಳ್ತಾ ಹೋಗಿ. ಆನ್ಲೈನ್ ಅಲ್ಲಿ ಸುಮಾರು ಮೆಟೀರಿಯಲ್ ಗಳನ್ನ ಕೊಡ್ತಾ ಇರ್ತೀನಿ, ಅವನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ತಾ ಹೋಗಿ. ಹಾಗೇನೆ ಇಷ್ಟ ಆಯ್ತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಗಳ ಜೊತೆಗೂ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ರೆಕಾರ್ಡಿಂಗ್ ಅಲ್ಲಿ ಈ ಚಾಪ್ಟರ್ ನ ಕಂಪ್ಲೀಟ್ ಮಾಡೋಣ.